How many say I am wise person? ಎಷ್ಟು ಜನರು ಹೇಳ್ತೀರಿ ನಾನು ಜ್ಞಾನವುಳ್ಳವನು ಎಂದು? ಆಮೆನ್. Jesus said, ಯೇಸು ಹೇಳಿದ್ದಾರೆ, wise person built his house on the rock. ಜ್ಞಾನವುಳ್ಳವನು ತನ್ನ ಮನೆಯನ್ನು ಬಂಡೆಯ ಮೇಲೆ ಕಟ್ಟಿಕೊಳ್ಳುತ್ತಾನೆ. Hallelujah. ಹಲ್ಲೆಲೂಯಾ. ಬಂಡೆ ಮೇಲೆ ಅಂದ್ರೆ ಈ ಬಂಡೆ ಮೇಲೆ ಅಲ್ಲ, ಬಂಡೆ ಮೇಲೆ ಅಂದ್ರೆ ಕಾಣಿಸುವಂತ ಕಾಂಕ್ರೀಟ್ ಬಂಡೆ, ಅದರ ಮೇಲೆಲ್ಲ. ಬಂಡೆ ಮೇಲೆ ಅಂದ್ರೆ ವಾಕ್ಯದ ಮೇಲೆ, ವಾಕ್ಯದ ಮೇಲೆ ಕಟ್ಟಿಕೊಳ್ಳುತ್ತಾನೆ. Hallelujah. ಹಲ್ಲೆಲೂಯಾ. How many are ready to build on the word? ಎಷ್ಟು ಜನರು ವಾಕ್ಯದ ಮೇಲೆ ಕಟ್ಟಿಕೊಳ್ಳುವುದಕ್ಕೆ ಸಿದ್ಧವಾಗಿದ್ದೀರಿ? ಆಮೆನ್. Amen. So wise man is always build his house on the rock. ಜ್ಞಾನವುಳ್ಳವನು ಯಾವಾಗಲೂ ಕೂಡ ವಾಕ್ಯದ ಮೇಲೆ ತನ್ನ ಜೀವನವನ್ನು ಕಟ್ಟಿಕೊಳ್ಳುತ್ತಾನೆ. That means ಅದರರ್ಥ, if you want to go to place, ನೀವು ಯಾವುದೇ ಸ್ಥಳಕ್ಕೆ ಊರಿಗೆಲೆಗೆ ಈಗ ಹಾಲಿಡೇಸ್ ಎಲ್ಲ ಹೋಗ್ಬೇಕಂದ್ರೆ, if you are a wise man, after finishing the service you will make a plan to go on Monday, not Saturday. ನೀವು ಎಲ್ಲಾದರೂ ಊರಿಗೆ ಹೋಗ್ಬೇಕಂದ್ರೆ ಜ್ಞಾನವುಳ್ಳವನು ದೇವರ ಸಹವಾಸದಲ್ಲಿ ಇರ್ಬೇಕು ಅನ್ಕೊಂಡು ಸೋಮವಾರ ದಿನ ಹಂಗೆ ಪ್ಲ್ಯಾನ್ ಮಾಡ್ಕೊತೀಯ, ಯಾವುದೋ ಶನಿವಾರ ಹೋಗಿ ದೇವರ ಸಹವಾಸದಲ್ಲಿ ಇರಲಾರ್ದಂತೆ. Hallelujah. ಸ್ವಲ್ಪ ಜನ ಇರ್ತಾರೆ ಶನಿವಾರ ಹೋಗಿ ಮತ್ತೆ ಸೋಮವಾರ ಬರ್ತಾರೆ. ಕೆಲವರು ಇರ್ತಾರೆ ಜ್ಞಾನ ಇಲ್ಲದೇ ಇದ್ದವರು, ಶನಿವಾರ ಹೋಗ್ತಾರೆ ಸೋಮವಾರ ಬರ್ತಾರೆ. ಒಂದು ಸಂಡೆ ಇಲ್ಲಿ ಕಟ್ ಆಗ್ತದೆ, ಆ ಕಡೆ ಸಂಡೆ ಇನ್ನೊಂದು ಕಟ್ ಆಗ್ತದೆ, ಇಲ್ಲಿ ಒಂದು ಸಂಡೆ ಕಟ್ ಆಗ್ತದೆ, ಅಲ್ಲೊಂದು ಸಂಡೆ ಕಟ್ ಆಗ್ತದೆ. ಆ ಸಂಡೆಗಳಲ್ಲಿ ಬೇಸರ ಮಕ್ಕಬೋದು ಅನ್ಕೊಂತಾರೆ. ಹಟ್ಟಿದಲ್ಲಿದ್ರೆ ಮುಂಜಾನೆ ಬರ್ಬೇಕಂತ ಹೇಳಿ, ಹಟ್ಟಿದಲ್ಲಿದ್ರೆ ಮುಂಜಾನೆ ಬರಬೇಕು, ಪ್ರಾಣ ಹಿಡ್ಕೊಳ್ಳೋಣ ಅನ್ಕೊಳ್ತಾರೆ. with me what I am saying? ನಾನು ಹೇಳೋದು ಕೇಳ್ತಾ ಇದ್ದೀನಿ. If you go through operation, somebody, if you wise person, you don't go on Sundays at times. ಏನಾದರೂ ಆಪರೇಷನ್ಗಳಿಗೆ ಹೋಗ್ಬೇಕಂದ್ರೆ ನೀನು ಜ್ಞಾನವುಳ್ಳವನಾಗಿದ್ರೆ ಭಾನುವಾರ ಆರಿಸ್ಕೋಬೇಡ ಆಪರೇಷನ್ಗೆ. Hallelujah. Hallelujah. At the time of the new year, 19th year, 19ನೇ ವರ್ಷ 2019ದಲ್ಲಿ ನ್ಯೂ ಇಯರ್ ಸರ್ವಿಸ್ ಇದೆ. December 31st I went to hospital. ಡಿಸೆಂಬರ್ 31ನೇ ತಾರೀಕದಲ್ಲಿ ಅವಾಗ ಪಾಸ್ಟರ್ ಅವರು ಬೆಲ್ಲು ತೋರಿಸ್ಕೊಳ್ಳೋದಕ್ಕೆ ಹಾಸ್ಪಿಟಲ್ಗೆ ಹೋದ್ರು. He told that you have to go through the operation today itself. ಅವ್ರು ಹೇಳಿದ್ದಾರೆ ಈ ದಿನನೇ ನೀವು ಆಪರೇಷನ್ಗೆ ಹೋಗಬೇಕು, otherwise your finger will be cut off. ಇಲ್ಲದಿದ್ರೆ ನಿನ್ನ ಬೆಲ್ಲು ಕಟ್ಟಾಗ್ಬಿಡ್ತದೆ, ತೆಗೆದು ಬಿಡ್ತಾರೆ ಅಂತ ಹೇಳಿದ್ದಾರೆ. I said I cannot do it now. ಪಾಸ್ಟರ್ ಹೇಳಿದ್ದಾರೆ ಈಗ ನಾನು ಈಗ ಮಾಡ್ಕೊಳ್ಳೋದು. Today night is a ಸರ್ವಿಸ್, ಈಗ ಸರ್ವಿಸ್ ಇಲ್ಲಿ ನಮಗೆ ನ್ಯೂ ಇಯರ್ ಸರ್ವಿಸ್, ಹೊಸ ವರ್ಷದಲ್ಲಿ ಹೆಜ್ಜೆ ಇಡುವಂತ ಆರಾಧನೆ ಇದೆ. ಗೋ ಬ್ಯಾಕ್ ಟು ಮೈ ಪ್ಲೇಸ್, ನಾನು ಮತ್ತೆ ನನ್ನ ಸ್ಥಳಕ್ಕೆ ಹೋಗುತ್ತೇನೆ ಅಂತ ಬಲಾರ್ದಿಂದ ಹೇಳಿದ್ದಾರೆ. ಐ ವಿಲ್ ಕಂಪ್ಲೀಟ್ ಮೈ ಸರ್ವಿಸ್ ಅಂಡ್ ಐ ವಿಲ್ ಕಮ್ ಬ್ಯಾಕ್. ನಾನು ಆರಾಧನೆ ಮುಗಿಸಿಕೊಂಡೇ ನಾನು ಬರುತ್ತೇನೆ ಅಂತ ಹೇಳಿದೆ. ಯು ವಿಲ್ ಟೇಕ್ ಕೇರ್ ಆಫ್ ಮೀ. ದೇವರು ನನ್ನನ್ನು ಜಾಗೃತ ವಹಿಸ್ತಾರೆ ಅಂತ ಹೇಳಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಐ ಆಮ್ ನಾಟ್ ಫಿಯರ್ಡ್. ಭಯಪಡಲಿಲ್ಲ. That circumstances what I faced. ಆ ಸಮಯದಲ್ಲಿ ನಡೆಸಲ್ಪಡುವಂತ ಘಟನೆಗಳನ್ನು ನೋಡಿ ಭಯಪಡಲಿಲ್ಲ ಸಭಾಪಾಲಕ. When doctors saw my finger, he only feared. ಬೊಳ್ಳುಗಾಗಿರುವಂತ ಘಟನೆ ನೋಡಿ ಡಾಕ್ಟರೇ ಬಹಳಷ್ಟು ಅಂಜಿಬಿಟ್ಟಿದ್ದಾರೆ. ಇದು ಹೆಂಗಾನು? He said you must be stay here only. ಅವರು ಹೇಳಿದ್ದಾರೆ ನೀನು ಕಂಪಲ್ಸರಿ ಇಲ್ಲೇ ಇರಬೇಕೆಂದು. I came back, I completed the service. Very next morning I went back to Ballari. ಸರ್ವಿಸ್ ಬಂದು ಹಿಂತಿರುಗಿ ಬಂದು ಇಲ್ಲಿ ರಾತ್ರಿ ಮತ್ತೆ ಆರಾಧನೆ ಮುಗಿಸಿಕೊಂಡು ಬೆಳಗ್ಗೆ ಮುಂಜಾನೆ ಮತ್ತೆ ಒಂದು ಬಳ್ಳಾರಿ ಪ್ರದೇಶಕ್ಕೆ ಹೋದರು. Hallelujah. Hallelujah. Even after operated also my finger is remain the same because I given first place to Jesus. ಆಪರೇಷನ್ ಆದ ನಂತರ ಕೂಡ ಬೊಲ್ಲು ಏನಾಗಲಾರ್ದಂಗೆ ಮುಂಚೆ ಹಿಂಗಿದ್ದಂಗೆ ಹಂಗೇ ಇರುವಂತೆ ಆಗಿದೆ. ಕಾರಣ ಏನಂದ್ರೆ ಮೊದಲು ಸ್ಥಾನ ಕರ್ತನಿಗೆ ಕೊಟ್ಟಿದ್ರಿಂದ. Hallelujah. Hallelujah. He said 2 or 3 times you have to remove that infection. ಅವ್ರು ಹೇಳಿದ್ದಾರೆ 2 ಇಲ್ಲದ್ರೆ 3 ಸತಿ ಇನ್ಫೆಕ್ಷನ್ ಮತ್ತೆ ನಾನು ಆಪರೇಟ್ ಮಾಡಬೇಕು. So much of infection is there. ಇನ್ಫೆಕ್ಷನ್ ಬಹಳಷ್ಟು ಇದೆ, ಅದಕ್ಕಾಗಿ ತೆಗಿಬೇಕು ಅಂತ ಹೇಳಿದ್ರು. But only once he removed infection, everything cured out. ಅವರು ಒಂದೇ ಸತಿ ಆ ಒಂದು ಇರುವಂತ ಇನ್ಫೆಕ್ಷನ್ ತೆಗೆದು ಹಾಕಿದ್ದಾರೆ, ಎಲ್ಲರ ಕೂಡ ಕ್ಲಿಯರ್ ಆಗಿಬಿಟ್ಟಿದೆ. Are you with me what I am saying? ನಾನು ಹೇಳೋದು ಕೇಳ್ತಾ ಇದ್ದೀರಾ? Wise man will protect himself through the word of God. ಜ್ಞಾನವುಳ್ಳವನು ತನ್ನನ್ನು ತಾನು ವಾಕ್ಯದಿಂದ ಕಾಪಾಡಿಕೊಳ್ಳುತ್ತಾನೆ. Amen. Amen. He protect through the things of God. ಕರ್ತನ ವಿಷಯಗಳಿಂದನೇ ತನ್ನನ್ನು ತಾನು ಕಾಪಾಡಿಕೊಳ್ಳುತ್ತಾನೆ. That's what I tell you, give the importance to the things of God, then only you will be wise. ನೀನು ಕರ್ತನ ವಿಷಯಗಳಿಗೆ ಪ್ರಾಮುಖ್ಯತೆ ಕೊಡುವಾಗ ನೀನು ಜ್ಞಾನವುಳ್ಳವನಾಗಿರುತ್ತಿ. That time no need of giving prayer, your prayer request to others. ಆ ಸಮಯದಲ್ಲಿ ನೀನು ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತ ರಿಕ್ವೆಸ್ಟ್ ಏನು ಕೊಡೋದು ಬೇಕಾಗಿಲ್ಲ. Because you are wise person, you are able to protect yourself. ನೀನು ಜ್ಞಾನವುಳ್ಳವನಾಗಿದ್ದರಿಂದ ನಿನ್ನ ನೀನು ಕಾಪಾಡಿಕೊಳ್ಳುತ್ತೀಯ.
ಇದೆಯಾ? When you neglect the things of the Lord, you have to give your prayer request to others. ನೀನು ನಿನ್ನ ದೇವರ ವಿಷಯಗಳನ್ನು ನಿರ್ಲಕ್ಷ್ಯ ಮಾಡುವಾಗಲೇ ಇತರರಿಗೆ ಪ್ರಾರ್ಥನಾ ವಿಜ್ಞಾಪನೆ ಕೊಡಬೇಕಾಗುತ್ತದೆ. Hallelujah. Hallelujah. That's what I tell you. From now onwards, make plan to go to place, and from Monday you come back Saturday. ಎಲ್ಲಿಗಾದ್ರೂ ಊರಿಗೆಲ್ಲ ಹೋಗಿದ್ರೆ ಪ್ರಯಾಣ ಹೆಂಗಿರ್ಬೇಕಂದ್ರೆ ನಿಂದು ಪ್ರಯಾಣ ಸೋಮವಾರ ಇರಬೇಕು, ಮತ್ತೆ ಶನಿವಾರ ಹಿಂತಿರುಗಿ ಬರುವಂತೆ ಇರಬೇಕು, ದೇವರ ಸಹವಾಸದಲ್ಲಿ ಇರುವಂತೆ. Hallelujah. Hallelujah. If any hospitals or anything you wanted to see in this gap, only make a plan. ನೀವು ಹಾಸ್ಪಿಟಲ್ಸ್ಗೆ ಹೋಗುವಂಥ ವಿಷಯ ಆಗಿರ್ಬೋದು, ಏನೇ ಆಗಿರ್ಬೋದು, ಕರ್ತನ ಸಮಯವನ್ನು ಬಿಟ್ಟೇ ನೀನು ಪ್ಲಾನ್ ಮಾಡ್ಕೋಬೇಕು. Make an appointment to somebody. I tell you, go to meet somebody, go for other days. ನೀವು ಯಾರನ್ನಾದ್ರೂ ಭೇಟಿ ಆಗುವುದಿದ್ರೆ ಬೇರೆ ದಿವಸಗಳಲ್ಲಿ ಹೋಗಿ ಭೇಟಿ ಆಗು. So then I will say you are wise person. ಅವಾಗ ಸಭಾಪಾಲಕರು ನೀವು ಜ್ಞಾನವುಳ್ಳವರು ಅಂತ ಹೇಳ್ತಾರೆ. Hallelujah. Hallelujah. How many wise persons are here? ಎಷ್ಟು ಜನರು ಜ್ಞಾನವುಳ್ಳವರು ಇಲ್ಲಿದ್ದಾರೆ? Amen. Hallelujah. Hallelujah. ಕೈ ಎತ್ತಿದವರೆಲ್ಲರೂ ಕೂಡ ಇದನ್ನು ಫಾಲೋ ಮಾಡ್ರಿ. ಕೈ ಎತ್ತಿದವರೆಲ್ಲರೂ ಕೂಡ ಸುಮ್ಕೆ ಪಾಸ್ಟರ್ ಸಂತೋಷ ಪಡಿಸ್ಬೇಕಂತ ಕೈ ಎತ್ತಬೇಡ್ರಿ. Don't raise your hands to please pastor. Hallelujah. Please Jesus. ಯೇಸುವನ್ನು ಆನಂದಿಸುವಂತೆ ಸಂತೋಷಪಡಿಸುವಂತೆ. Because first place give to Jesus, he will be pleased. ಮೊದಲನೇ ಸ್ಥಾನವು ಕರ್ತನಿಗೆ ಯೇಸುವಿಗೆ ಕೊಡುವಾಗ ಆತನು ಸಂತೋಷ ಪಡ್ತಾನೆ, Today I want ಆನಂದಿಸ್ತಾನೆ. to share with you about at the name of Jesus every knee should bow. ಈ ದಿನ ಸಭಾಪಾಲಕರು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ಮೊಣಗಾಲುಗಳು ಊರಬೇಕು ಅನ್ನುವಂಥ ಅಂಶವನ್ನು ಸಾರುತ್ತಾರೆ. Hallelujah. ಹಲ್ಲೆಲೂಯಾ. So Bible says at the name of Jesus every knee should bow. ಸತ್ಯವೇದ ಹೇಳುತ್ತದೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ಮೊಣಗಾಲು ಊರಬೇಕು. Name of Jesus is not like a mantra. ಏನೋ ಯೇಸು ಕ್ರಿಸ್ತನ ಹೆಸರು ಏನೋ ಇದು ಮಂತ್ರವಾಗಿರುವಂಥದ್ದಲ್ಲ. ಸ್ವಲ್ಪ ಜನ ಹೇಳ್ತಾರೆ ಏನೇನ ಕಷ್ಟಗಳು ಬಂದ್ಬಿಟ್ರೆ ಥಿಂಕ್ ದಟ್ ಜೀಸಸ್ ಮೀನ್ಸ್ ದಟ್ ಯು ಡಿಸಪಿಯರ್. ಅವ್ರು ಹಾಗೆಯೇ ಜನರು ಏನು ಅನ್ಕೊಂತಾರೆ ಅಂದ್ರೆ ವಿಶ್ವಾಸಿಗಳು ಯೇಸು ಅಂದ್ರೆ ಪರಿಸ್ಥಿತಿ ಹೋಗಿದೆ. This is not mantra. ಇದು ಮಂತ್ರವು ಅಲ್ಲ. Name of Jesus is not mantra. ಯೇಸು ಕ್ರಿಸ್ತನ ಹೆಸರು ಮಂತ್ರವಲ್ಲ. This is not just slogan. ಏನೋ ಧಾರ್ಮಿಕ ಜನರಾಗಿ ಏನೋ ಮಾತನಾಡುವಂತ ಒಂದು ಸ್ಲೋಗನ್ ಅಲ್ಲ ಇದು. 1,00,000 1 ಕೋಟಿ ಸರಿ ಮೇರಿ 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 ಜೀಸಸ್ 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 ಅಂದ್ರೆ ನೀನು ಪರಲೋಕಕ್ಕೆ ಹೋಗ್ತೀಯ ಅಂತ ಹೇಳಿ, ಏನೋ 1,00,000 ಸಮಯದಲ್ಲಿ ಮೇರಿ ಮೇರಿ ಯೇಸು ಯೇಸು ಅಂತ ಹೇಳಿದಿ ನೀವು ಪರಲೋಕಕ್ಕೆ ಹೋಗ್ತಾ ಅನ್ನುವಂಥ ಒಂದು ಶ್ಲೋಕವಲ್ಲ ಇದು. This is not a cult, this is not a slogan. Jesus name. ಯೇಸು ಕ್ರಿಸ್ತನ ಹೆಸರು ಮಂತ್ರವೂ ಅಲ್ಲ, ಒಂದು ಸ್ಲೋಗನ್ ಅಲ್ಲ. At the name of Jesus every knee should bow means it is a degree passed in heaven. ಈ ಒಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ಮೊಣಕಾಲುಗಳು ಊರಬೇಕಂದ್ರೆ ಇದು ಪರಲೋಕದಲ್ಲಿ ಒಂದು ಡಿಗ್ರಿ ಪಾಸ್ ಆಗಿದೆ, ಒಂದು ಕಾನೂನು ಪಾಸ್ ಆಗಿದೆ. Hallelujah. Hallelujah. Everyone, everything in heaven or in earth, under the earth has to obey, has to submit it to the name of Jesus. ಪರಲೋಕದಲ್ಲಿರುವಂಥ ಎಲ್ಲ ವಿಷಯಗಳು, ಭೂಮಿ ಮೇಲಿರುವಂಥ ಎಲ್ಲ ವಿಷಯಗಳು, ಭೂಮಿ ಒಳಗೆ ಇರುವಂಥ ಎಲ್ಲ ವಿಷಯಗಳು ಯೇಸು ಕ್ರಿಸ್ತನ ಹೆಸರಿಗೆ ಬೊಗ್ಗಬೇಕನ್ನುವಂಥ ನಿಯಮವು, ಆತ್ಮೀಯ ನಿಯಮವು ಕೊಡಲ್ಪಟ್ಟಿದೆ. Hallelujah. Hallelujah. It is passed in heaven. ಅದು ಪರಲೋಕದಲ್ಲಿ ಈ ನಿಯಮವನ್ನು ಪ್ರಕಟಿಸಿದ್ದಾರೆ. It is passed by the Almighty Father. ಪರಲೋಕದ ತಂದೆಯಿಂದ ಈ ಪ್ರಕಟಣವಾಗಿತ್ತು. So you must have a revelation to speak the name of Jesus. ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸುವುದಕ್ಕೆ ನಿನಗೂ ಪ್ರಕಟಣೆ ಬೇಕು. If you don't have a revelation, if you use also that, nothing will happen. ನಿನಗೂ ಯೇಸು ಕ್ರಿಸ್ತನ ಕುರಿತು ಪ್ರಕಟಣೆ ಮರ್ಮವು ಇಲ್ಲದೇ ಇದ್ರೆ ನೀನು ಬಾಯಿ ತೆರೆದು ಯೇಸು ಯೇಸು ಅಂದ್ರೆ ಕೂಡ ಏನೂ ಆಗೋದಿಲ್ಲ. Pastor, we use that name, nothing happened. ಅವಾಗ ನೀನು ಹೇಳ್ತೀಯ ಯೇಸು ಯೇಸು ಅಂತ ಹೆಸರು ಉಪಯೋಗಿಸಿದಪ್ಪ, ನನಗೆ ಏನಾಗಲಿಲ್ಲ ಪಾಸ್ಟರ್. Disciple came to Jesus. ಯೇಸು ಕ್ರಿಸ್ತನೊಂದಿಗೆ ಹತ್ತಿರ ಶಿಷ್ಯರು ಬಂದಿದ್ದಾರೆ. They told that in your name we cast out the demons but not able to cast out. ನಾವು ನಿನ್ನ ಹೆಸರಿನಲ್ಲೇ ದೆವ್ವಗಳನ್ನು ಓಡಿಸ್ತಾ ಇದೆ, ಆದ್ರೆ ಕೂಡ ಅವು ಓಡಿ ಹೋಗ್ತಾ ಇಲ್ಲ ಎಂದು. They said in Matthew 17 chapter 19th verse, we are not able to cast out the demons. ಮತ್ತಾಯಿ ಸುವಾರ್ತೆ 17ನೇ ಅಧ್ಯಾಯ 19ನೇ ವಚನದಲ್ಲಿ ಅವರು ಹೇಳಿದ್ದಾರೆ ನಾವು ಈ ದೆವ್ವವನ್ನು ಓಡಿಸುವುದಕ್ಕೆ ಆಗುತ್ತಾ ಇಲ್ಲ ಎಂದು. Jesus said, ಯೇಸು ಹೇಳಿದ್ದಾರೆ, because of your unbelief. ನಿಮ್ಮ ಅಪನಂಬಿಕೆ ಅವಿಶ್ವಾಸದಿಂದನೇ ಇದು ಆಗಿದೆ. With me what I am saying? ನಾನು ಹೇಳೋದಕ್ಕೆ
using name of Jesus also you must have revelation. ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸುವುದಕ್ಕೆ ಕೂಡ ನಿನಗೆ ಪ್ರಕಟಣೆ ಮರ್ಮವು ಬೇಕಾಗಿದೆ. Then only it will work. ಅವಾಗೇ ಅದು ಕಾರ್ಯವಾಗುತ್ತದೆ. Hallelujah. Hallelujah. John 21 chapter 25th verse said. ಯೋಹಾನ ಸುವಾರ್ತ 21ನೇ ಅಧ್ಯಾಯ 25ನೇ ವಚನ ಹೇಳುತ್ತದೆ. Here says. ಇಲ್ಲಿ ಬರೆಯಲ್ಪಟ್ಟಿದೆ. There are also many other things which Jesus did. ಯೇಸುವು ಮಾಡಿರುವಂತ ಅನೇಕ ಇತರ ವಿಷಯಗಳು ಕೂಡ ಇದೆ. Jesus Christ did many works. ಅದೇ ಸತ್ಯವೇದ ಹೇಳ್ತದೆ ಯೇಸು ಕ್ರಿಸ್ತನು ಅನೇಕ ಸಂಖ್ಯಾಕ ವಿಷಯಗಳನ್ನು ಮಾಡಿದ್ದಾರೆ. If there should be written everyone, ಒಂದು ವೇಳೆ ಅವೆಲ್ಲ ಆತನು ಮಾಡಿದ ಎಲ್ಲಾ ವಿಷಯಗಳನ್ನು ಒಂದೊಂದು ಸೇರಿಸಿ ಬರೆದಿದ್ರೆ even the world itself could not contain the books. ಭೂಮಿ ಮೇಲೆ ಇರುವಂತ ಪುಸ್ತಕಗಳು ಎಷ್ಟಿದೋ ಅವೆಲ್ಲ ಬರೆದ್ರೆ ಕೂಡ ಅದು ಕಡಿಮೆನೇ. That means ಅದರರ್ಥ Jesus life itself is a miracle. ಯೇಸು ಕ್ರಿಸ್ತನ ಜೀವನವೇ ಅದ್ಭುತವಾಗಿತ್ತು. Hallelujah. Hallelujah. Otherwise the disciple would have not said these words. ಒಂದು ಇಲ್ಲ ಅಂದ್ರೆ ಈ ವಿಷಯವನ್ನು ಶಿಷ್ಯರು ಹೇಳುತ್ತಾ ಇದ್ದಿಲ್ಲ. ಹೆಂಗಪ್ಪ ಪ್ರಪಂಚದೆಲ್ಲ ತುಂಬಿಸಿದ ಬುಕ್ಗಳೆಲ್ಲ ತುಂಬಿಸಿದ್ರೆ ಕೂಡ ಆಗೋದಿಲ್ಲ ಅಂತ ಹೆಂಗ ನಂಬಕ್ಕಾಗ್ತದೆ ಅಂದ್ರೆ ನೀನು ನಂಬಲಿಲ್ಲ ಅಂದ್ರೆ ನಿನಗೆ ಕಾರ್ಯ ಜರುಗೋದಿಲ್ಲ. ಹೆಂಗಪ್ಪ ಇಷ್ಟು ಕಾರ್ಯಗಳಂತ ಹೇಳ್ತಾ ಇದ್ದಾರೆ ಅಂದ್ರೆ ನೀನು ವಾಕ್ಯವನ್ನು ನಂಬಲಿಲ್ಲ ಅಂದ್ರೆ ಕಾರ್ಯಗಳಾಗುವುದಿಲ್ಲ. That means ಅದರರ್ಥ Jesus Christ lived a endless in supernatural. ಯೇಸು ಕ್ರಿಸ್ತನು ಅಸಾಧಾರಣವಾಗಿರುವಂತ ಜೀವನ ಜೀವಿಸಿದ್ದಾರೆ ಭೂಮಿ ಮೇಲಿರುವಾಗ. John 20th chapter 30th verse said. ಯೋಹಾನ ಸುವಾರ್ತ 20ನೇ ಅಧ್ಯಾಯ 30ನೇ ವಚನ ಹೇಳುತ್ತದೆ. Many other signs truly Jesus did in the presence of his disciples. ಅನೇಕ ಇತರ ಸೂಚಕ ಕಾರ್ಯಗಳನ್ನು ಶಿಷ್ಯರ ಸಮ್ಮುಖದಲ್ಲಿ ಯೇಸು ಮಾಡಿದ್ದಾರೆ. Which are not written in this book. ಈ ಪುಸ್ತಕದಲ್ಲಿ ಬರೆಯದೇ ಇರುವಂತ ವಿಷಯಗಳು ಎಷ್ಟೋ ಇದೆ. 21st verse said. 21ನೇ ವಚನ ಹೇಳುತ್ತದೆ. These are written that they might have believed that Jesus Christ is the Son of God. ಆದರೆ ಬರೆದಿರುವಂತ ವಿಷಯಗಳು ಯಾಕೆ ಬರ್ದಾರಂದ್ರೆ ಅವರು ಆ ಬರೆದಿರುವಂತ ವಿಷಯಗಳನ್ನು ನೋಡಿ ಯೇಸು ಕ್ರಿಸ್ತನೇ ದೇವ ಕುಮಾರನೆಂದ ನಂಬುವುದಕ್ಕೆ ಉದಾಹರಣೆಯಾಗಿ ಬರ್ತಾರೆ ಕೆಲವು ಬೈಬಲ್ನಲ್ಲಿ. Hallelujah. Hallelujah. That believing that he might have life through his name. ದೇವ ಕುಮಾರನೆಂದು ನಂಬಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆತನ ಯೇಸು ಕ್ರಿಸ್ತನಲ್ಲಿರುವಂತ ಜೀವವನ್ನು ಪಡೆದುಕೊಳ್ಳುವಂತೆ ಇವು ಬರೆಯಲ್ಪಟ್ಟಿದೆ. Listen carefully. ಚೆನ್ನಾಗಿ ಕೇಳ್ರಿ. Jesus Christ did many things but only samples it is written in the word of God. ಯೇಸು ಕ್ರಿಸ್ತನ ಭೂಮಿ ಮೇಲಿರುವಾಗ ಅನೇಕ ವಿಷಯಗಳನ್ನು ಮಾಡಿದ್ದಾರೆ. ಆದರೆ ಸ್ಯಾಂಪಲ್ ಆಗಿ ಕೆಲವು ವಿಷಯಗಳು ಮಾತ್ರ ಬೈಬಲ್ನಲ್ಲಿ ಆತನು ಮಾಡಿರುವಂತ ವಿಷಯಗಳು ಬರೆದಿದ್ದಾರೆ. If you go to sweet stall, ನೀವು ಸ್ವೀಟ್ ಸ್ಟಾಲ್ಗೆ ಹೋಗಿದ್ರೆ you will ask a sample how that taste is. ಅದು ತೆಗೆದುಕೊಳ್ಳಬೇಕಂದ್ರೆ ಸ್ಯಾಂಪಲ್ ಕೇಳ್ತೀಯಾ ಇದೆ ಅಂತ ರುಚಿ ಹಂಗ. They won't give everything, they give little. ಅವರು ಸ್ಯಾಂಪಲ್ಗೆ ಎಲ್ಲ ಕೊಡೋದಿಲ್ಲ, ಸ್ವಲ್ಪನೇ ರುಚಿ ಕೊಡ್ತಾರೆ. ಜನ ಇರ್ತಾರೆ ಆ ಸ್ಯಾಂಪಲ್ ಎಲ್ಲ ತಿಂದು ವಾಪಸ್ ಬಂದ್ಬಿಡ್ತಾರೆ. ಕೆಲವರು ಇರ್ತಾರೆ ಆ ಸ್ಯಾಂಪಲ್ ತಿಂದು ಹಿಂಗ ಎಲ್ಲ ನೋಡಿ ಬಂದ್ಬಿಡ್ತಾರೆ. ಇದು ತಗೊಂಬಂದು ಏನಮ್ಮ ಎದಕ್ಕೆ ಏನು ಹೋಗ್ತಾ ಇದ್ದೆ ಅಂತಂದ್ರೆ ಕೂಡ ಹಂಗೆ ಮಾತಾಡೋದಕ್ಕೆ ಬಂದ್ಬಿಡ್ತಾರೆ. ಕೆಲವ್ರು ಏನಪ್ಪ ಏನೇ ಇಲ್ಲ ಏನು ಹಂಗೆ ಹೋಗ್ತಾ ಇದ್ದೆ ಏನು ಮಾತಾಡ್ತಾ ಇಲ್ಲ ಅಲ್ಲಮ್ಮ ಅಂದ್ರೆ ಕೂಡ ಹಂಗೆ ಬಂದ್ಬಿಡ್ತಾರೆ. ಏನಪ್ಪ ಮಾತನಾಡಲಾರ್ದಂಗೆ ಹಂಗೆ ಹೋಗ್ತಾ ಇದೆ ಅಂದ್ರೆ. There are many things Jesus did but only samples it is written. One sample in the word of God. ಯೇಸು ಕ್ರಿಸ್ತನ ಅನೇಕ ವಿಷಯಗಳನ್ನು ಮಾಡಿದ್ದಾರೆ. ಆದರೆ ಕೆಲವು ಮಾತ್ರ ನಮಗೆ ಆತ್ಮೀಯವಾಗಿ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳುವಂತೆ ಸ್ಯಾಂಪಲ್ ಆಗಿ ಕೊಟ್ಟಿದ್ದಾರೆ ಬೈಬಲಲ್ಲಿ. ಆ ಸ್ಯಾಂಪಲ್ ವಿಷಯ ಆ ವಿಷಯಗಳನ್ನೇ ನೀನು ರುಚಿ ನೋಡಿದ್ರೆ you might have life. ನಿನಗೆ ಜೀವವು ನೀನು ಜೀವವನ್ನು ಹೊಂದಿಕೊಳ್ಳುತ್ತಿ. Hallelujah. Hallelujah. Only samples, when we receive that samples you will have life. ನೀನು ಆ ಸ್ಯಾಂಪಲ್ಸ್ ಆಗಿರುವಂತ ವಿಷಯಗಳು ಏನೇನು ಘಟನೆಗಳು ಆತನು ಮಾಡಿದ್ದಾನೆ ಅದನ್ನು ಸ್ವೀಕರಿಸುವುದರಿಂದಲೇ ನಿನಗೆ ನಿನ್ನ ಜೀವನ ನೀನು ಆತನ ಜೀವವನ್ನು ಹೊಂದಿಕೊಳ್ಳುತ್ತಿ. If you receive everything, your life totally be changed. ಎಲ್ಲ ಆತನು ಮಾಡಿರುವಂತೆ ಎಲ್ಲಾ ವಿಷಯಗಳು ಆತನ ಸಂಪೂರ್ಣತೆ ನೀನು ಸ್ವೀಕರಿಸಿದ್ರೆ ಜೀವನವೇ ಬದಲಾಯಿಸಲ್ಪಡುತ್ತದೆ. You will walk in supernatural. ನೀನು ಸಾಧಾರಣ ಲೋಕದಲ್ಲಿ ನಡೆಯುವುದಕ್ಕೆ ಆಗುತ್ತದೆ. Hallelujah. Hallelujah. You must know that Christ is a Messiah. That is the reason the samples written in the word of God. ದೇವರ ವಾಕ್ಯದಲ್ಲಿ ಸ್ಯಾಂಪಲ್ಸ್ ಬರೆದಿರುವಂತ ವಿಷಯ ಏನಂದ್ರೆ ನೀನು ಇದರಿಂದ ಯೇಸು ಕ್ರಿಸ್ತನು ಮೆಸ್ಸಯ್ಯ ಅಂತ ತಿಳಿದುಕೊಳ್ಳಬೇಕು. You must know Jesus Christ is God. That's what one thing written. ಈ ವಿಷಯಗಳು ಬರೆದಿದ್ದ ಕಾರಣ ಏನಂದ್ರೆ
ಯೇಸು ಕ್ರಿಸ್ತನೇ ದೇವರಂತ ನೀನು ತಿಳಿದುಕೊಳ್ಳುವಂತೆ ಬರೆದಿದ್ದಾರೆ. Did you believe Jesus Christ is God? ನೀನು ನಂಬುತ್ತಾ ಇದೀಯಾ ಯೇಸು ಕ್ರಿಸ್ತನು ದೇವರು ಎಂದು? Did you believe Jesus Christ is a Messiah? ನೀವು ಯೇಸು ಕ್ರಿಸ್ತನು ಬರುವಂತ ದೇವರು ಮೆಸ್ಸೆಯ ಅಂತ ನೀನು ನಂಬುತ್ತೀಯಾ? Otherwise you are reading the word of God, Bible as a religious book. ಇಲ್ಲದಿದ್ರೆ ಸತ್ಯವೇದವನ್ನು ಏನೋ ಧಾರ್ಮಿಕ ಪುಸ್ತಕವಾಗಿ ಏನೋ ಓದ್ತಿದೆ ಅಂತ ಓದ್ತಾ ಇದೀಯಾ? Some people kneel down and read the Bible. ಕೆಲವರು ಮೊಣಕಾಲೂರಿ ಓದ್ತಾರೆ ಬೈಬಲ್. Kneel down and worship photo of Jesus. ಯೇಸು ಕ್ರಿಸ್ತ ಮೊಣಕಾಲೂರಿ ಮತ್ತೆ ಯೇಸು ಕ್ರಿಸ್ತನ ಫೋಟೋಗೆ ಆರಾಧನೆ ಮಾಡ್ತಾರೆ. Recently Tamil Nadu elections has conducted. ಈ ಮಧ್ಯಕಾಲದಲ್ಲಿ ತಮಿಳುನಾಡಲ್ಲಿ ಎಲೆಕ್ಷನ್ಸ್ ಆಗಿದೆ. One of the leader who stood in the elections ದಲ್ಲಿ ನಿಂತುಕೊಂಡಿರುವಂತ ಒಬ್ಬ ಲೀಡರ್, we went to the church with the kneeling only, he is going inside. ಆತನು ಮೊಣಕಾಲೂರಿಕೊಂಡೇ ಚರ್ಚಲ್ಲಿ ಪ್ರವೇಶಿಸಿದ್ದಾನೆ. ಅಲ್ಲಿಂದ ಹೊರಗಲಿಂದ ಆಲ್ಟರ್ ವರೆಗೆ ಹಂಗೆ ಮೊಣಗಾಲಿಂದನೇ ಮುಂದಕ್ಕೆ ಮೊಣಗಾಲೂರಿಕೊಂಡು ಹಂಗೆ ಚರ್ಚಲ್ಲಿ ಪ್ರವೇಶಿಸಿದ್ದಾನೆ. they think like that, if they do they will win the elections. ಅವ್ರು ಅನ್ಕೊಂತಾರೆ ಹಂಗ ಮಾಡಿದ್ರೆ ನಾವು ಏನೋ ಗೆದ್ದಿತೀವಿ ಅಂತ ಎಲೆಕ್ಷನ್ಸ್ ನಲ್ಲಿ. ಇನ್ನ ಸ್ವಲ್ಪ ಜನ ಪಲ್ಟಿ ಹೊಡ್ಕೊಂಡು ಹೋದ್ರೆ ಗೆಲ್ಲಿತಾರ. ಕೆಲವರು ಅನ್ಕೊಂತಾರೆ ಇನ್ನು ಪಲ್ಟಿ ಹೊಡ್ಕೊಂಡು ಹೋಗಿದ್ರೆ ಗೆದ್ದಿತ್ವೇನೋ ಏನೋ ನಾವು ಲಾಭವಾಗಿ. cannot win like that. ಆ ರೀತಿಯಲ್ಲಿ ಅಲ್ಲ. hallelujah hallelujah. it will not work. ಅವಂತವು ಕಾರ್ಯಗಳು ಆಗುವುದಿಲ್ಲ. if that has to work, you must go in a proper way. ನೀನು ಕಾರ್ಯವಾಗಬೇಕಂದ್ರೆ ಯೇಸು ಕ್ರಿಸ್ತನ ವಿಷಯಗಳು ವಾಕ್ಯಾನುಸಾರವಾಗಿರುವಂತ ಸರಿಯಾದ ಮಾರ್ಗದಲ್ಲಿ ಹೋಗಬೇಕು. salvation itself, there is a law, there is a way. ನೀವು ರಕ್ಷಣೆ ಸ್ವೀಕರಿಸುವುದಕ್ಕೆ ಒಂದು ಆತ್ಮೀಯ ನಿಯಮವು, ಒಂದು ಮಾರ್ಗವು, ಆತ್ಮೀಯ ಮಾರ್ಗವು ಕೊಡಲ್ಪಟ್ಟಿದೆ. You must believe Jesus Christ is God and confess Jesus Christ is Lord of your life, then only you will be saved. ನೀವು ಯೇಸು ಕ್ರಿಸ್ತನು ದೇವರೆಂದು ನಿನ್ನ ಹೃದಯದಿಂದ ವಿಶ್ವಸಿಸಿ ಬಾಯಿಂದ ಯೇಸು ಕ್ರಿಸ್ತ ನಿನ್ನ ಜೀವನಕ್ಕೆ ಕರ್ತನಂತ ಅರಿಕೆ ಮಾಡುವುದರಿಂದ ನಿನಗೆ ರಕ್ಷಣೆ ಬರುತ್ತದೆ. Not that just coming to the church you will get salvation. ಏನೋ ಸುಮ್ಮನೆ ಚರ್ಚಿಗೆ ಬರ್ತಾ ಇದೀವಿ ಅದಕ್ಕೋಸ್ಕರ ರಕ್ಷಣೆ ಬಂದಿದೆ ಅಂತಲ್ಲ. Not that at the time of Lent days of going 40 days fasting you will get saved. ಏನೋ 40 ದಿನ ಲೆಂಟ್ ದಿವಸಗಳಲ್ಲಿ ಶ್ರಮ ದಿವಸಗಳಲ್ಲಿ ಉಪವಾಸಕ್ಕೆ ಹೋಗುವುದರಿಂದ ನಿನಗೆ ರಕ್ಷಣೆ ಬರುವುದಿಲ್ಲ. Pastor, I don't eat 40 days mutton or chicken or any non-veg. ಮಟನ್ ಚಿಕನ್ ಏನು ತಿಂತಾ ಇಲ್ಲ ಪಾಸ್ಟರ್, ನಾನು 40 ದಿನ I don't eat even sweets also. ಆ ದಿವಸಗಳಲ್ಲಿ ಸ್ವೀಟ್ಸ್ ಕೂಡ ತಿಂದಿಲ್ಲ. I tell you, you will not be get saved. ನಾನು ಹೇಳ್ತೇನೆ, ಈ ಒಂದು ನಿಯಮವನ್ನು ಹಿಂಬಾಲಿಸಿದರೆ, ವಾಕ್ಯದ ನಿಯಮ ಪ್ರಕಾರವಾಗಿ ಹೋಗದೇ ಇದ್ರೆ ರಕ್ಷಣೆ ಹೊಂದುವುದಿಲ್ಲ. If you go on the formula of what Jesus Christ gave, through that formula you get saved, you will get things from God, not in any other thing. ಯೇಸು ಕ್ರಿಸ್ತನು ಕೊಟ್ಟಿರುವಂತ ವಾಕ್ಯದ ಫಾರ್ಮುಲಾ ಪ್ರಕಾರವಾಗಿ ನೀನು ಹೋಗುವಾಗ ಮಾತ್ರ ರಕ್ಷಿಸಲ್ಪಡ್ತೇವೆ. ವಾಕ್ಯದ ಫಾರ್ಮುಲಾ ಪ್ರಕಾರವಾಗಿ ನೀನು ಹೋಗ್ತಾ ಇರುವಾಗ ದೇವರಿಂದ ವಿಷಯಗಳನ್ನು ಹೊಂದಿಕೊಳ್ಳುತ್ತೇವೆ. If we say also they don't understand, why? Because the spiritual eyes blinded. ಅವರು ಹೇಳ್ತಾ ಇದ್ರೆ ಕೂಡ ಅವರು ಹೊಂದಿಕೊಳ್ತಾ ಇಲ್ಲ. ಕಾರಣ ಏನಂದ್ರೆ ಅವರ ಅರ್ಥ ಮಾಡಿಕೊಳ್ತಾ ಇಲ್ಲ, ಅವರ ಆತ್ಮ ಕಣ್ಣುಗಳು ಮುಚ್ಚಲ್ಪಟ್ಟಿದೆ. God of this age blinded their eyes. ಈ ಲೋಕದ ಯುಗ ದೇವತಾ, ಈ ಲೋಕದ ದೇವತಾ ಅವರ ಕಣ್ಣುಗಳನ್ನು, ಆತ್ಮ ಮನುಷ್ಯನ ಕಣ್ಣುಗಳನ್ನು ಮುಚ್ಚಿದೆ. They cannot understand. ಅವ್ರಿಗೆ ಅರ್ಥವಾಗುತ್ತಾ ಇಲ್ಲ ವಿಷಯಗಳು. Until that eyes, spiritual eyes opened, they cannot understand scriptures. ಆತ್ಮೀಯ ಕಣ್ಣುಗಳು ತೆರೆಯಲ್ಪಡುವ ತನಕ ಅವರ ದೇವರ ಆತ್ಮ ವಾಕ್ಯದ ವಿಷಯಗಳು ಅರ್ಥವಾಗುವುದಿಲ್ಲ, ಗ್ರಹಿಸುವುದಕ್ಕೆ. Even disciples, Jesus when rose up from the dead, they would not understand. ಯೇಸು ಕ್ರಿಸ್ತನ ಸತ್ರಳಿಂದ ಮೇಲಕ್ಕೆ ಎದ್ದಿದ್ದಾಗ ಶಿಷ್ಯರು ಆ ಸುದ್ದಿಯನ್ನು ಕೇಳುವಾಗ ಕೂಡ ನಂಬೇಕಾಗಲಿಲ್ಲ ಅವರಿಗೆ. But Bible says in Luke Gospel 24 chapter, Jesus opened their understanding. ಈ ಲೂಕ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ನೋಡುವಾಗ ಯೇಸುವು ಅವರ ಅರ್ಥ ಮಾಡಿಕೊಳ್ಳುವಂತ ಮನಸ್ಸನ್ನು ತೆರೆದಿದ್ದಾರೆ. Hallelujah. Hallelujah. So you have to go the formula, first to believe and you have to confess, then you will get things from God. ಮೊದಲನೇದಾಗಿ ನೀನು ವಿಶ್ವಸಿಸಬೇಕು ವಾಕ್ಯದಿಂದ. ನೆಕ್ಸ್ಟ್ ಆ ವಿಷಯ, ನಂಬಿದ ವಿಷಯಗಳನ್ನ ಅರಿಕೆ ಮಾಡುವಾಗ ದೇವರಿಂದ ವಿಷಯಗಳನ್ನು ಹೊಂದಿಕೊಳ್ಳುತ್ತೀಯಾ. Hallelujah. Hallelujah. Son of God means not that Jesus Christ born of God. ಏನು ಯೇಸು ಕ್ರಿಸ್ತನು ಮನುಷ್ಯನಾಗಿ ಬಂದಿದ್ದಾನಂದ್ರೆ, ದೇವಕುಮಾರನಾಗಿದ್ದಾನಂದ್ರೆ ದೇವರಿಗೇನೋ ಹುಟ್ಟಿದ್ದಾನೆ ಅಲ್ಲಿ ಅಂತ ಅಲ್ಲ ಅರ್ಥ. Son of God means God in human flesh. ದೇವಕುಮಾರನಂದ್ರೆ ಅರ್ಥವು ದೇವರು ಮನುಷ್ಯನಾಗಿ ಶರೀರವನ್ನು ಧರಿಸಿಕೊಂಡು ಭೂಮಿ ಮೇಲೆಗೆ ಬಂದಿದ್ದಾನೆ. When Jesus said I am son of God means I am God came in flesh. ಯೇಸುವು ಭೂಮಿ ಮೇಲೆ ಬಂದಾಗ ನಾನು ದೇವಕುಮಾರನು ಅಂತ ಹೇಳಿದ್ದಾನಂದ್ರೆ ಅರ್ಥ ಏನಂದ್ರೆ ನಾನು ದೇವರು
ಶರೀರವನ್ನು ಧರಿಸಿಕೊಂಡು ಭೂಮಿ ಮೇಲೆಗೆ ಬಂದಿದ್ದೇನೆ ಅಂತ ಅರ್ಥ. Now Christian people not able to understand, but those days Jewish people understand what Jesus ಈ said. ದಿವಸಗಳಲ್ಲಿ ಕೂಡ ಕ್ರೈಸ್ತವರಿಗೆ ದೇವಕುಮಾರನಂದ್ರೆ ಅರ್ಥವಾಗುವುದಿಲ್ಲ. ಆದರೆ ಆ ದಿವಸಗಳಲ್ಲಿ ಧರ್ಮಶಾಸ್ತ್ರವನ್ನು ಹಿಂಬಾಲಿಸುವಂತ ಇಸ್ರಾಯೇಲ್ ಜನರ ಯಹೂದ್ಯರಿಗೆ ಇದು ಅರ್ಥವಾಯಿತು. When we say Jesus Son of God, they will ask, Pastor, to whom we have to say God, Father or Jesus? ನೀವು ಯೇಸು ಕ್ರಿಸ್ತನ ದೇವಕುಮಾರನು ಅಂತ ಹೇಳಿದ ಕೂಡಲೇ ಅವ್ರು ಕೇಳ್ತಾರೆ, ಮಾಮೂಲಾಗಿ ಜನರು ಕೇಳ್ತಾರೆ, ಪಾಸ್ಟರ್ ನಾವು ಯಾರನ್ನು ಯೇಸುವನ್ನು ಇದು ಮಾಡಬೇಕಾ, ತಂದೆಯನ್ನು ಪೂಜಿಸಬೇಕಾ, ಪವಿತ್ರಾತ್ಮನ, ಈ ರೀತಿಯಲ್ಲಿ ಕೇಳ್ತಾರೆ. They don't understand, that's what they ask. ಅವ್ರಿಗೆ ಅರ್ಥವಾಗದೇ ಕಾರಣ ಅವ್ರು ಕೇಳ್ತಾರೆ. But Jewish people understand. ಆದ್ರೆ ಯಹೂದ್ಯರಿಗೆ ಇದು ಅರ್ಥವಾಯಿತು. That's what they wanted to kill Jesus. ಅದಕ್ಕಾಗಿ ಯೇಸು ಭೂಮಿ ಮೇಲೆ ಬಂದಿರುವಾಗ ಅವರು ಈ ವಿಷಯಕ್ಕಾಗಿ ಯೇಸುವನ್ನು ಸಾಯಿಸಬೇಕಂತ ನೋಡಿದರು. Eventually that's why they killed him. ಆ ಪ್ರಕಾರವಾಗಿ ಅವರು ಸಾಯಿಸಿದ್ದಾರೆ ಯೇಸುವನ್ನು. John 10 chapter 24th verse said, ಯೋಹಾನ ಸುವಾರ್ತ 10:24 ಹೇಳುತ್ತದೆ, when the high priest asked him, ಆ ಪ್ರಧಾನ ಯಾಜಕನು ಯೇಸುವನ್ನು ಕೇಳಿರುವಾಗ, they said, tell us, are you Christ? ಆ ಪ್ರಧಾನ ಯಾಜಕನು ಯೇಸುವನ್ನು ಸಿಲುಬೆ ಹಾಕುವುದಕ್ಕೆ ಮುಂಚೆ ಕೇಳಿದ್ದಾನೆ, ನಮ್ಗೆ ಹೇಳು, ನೀನು ಕ್ರಿಸ್ತನ ಎಂದು. Are you Christ? Are you Messiah? Are you God? Tell us plainly. ನೀನು ಕ್ರಿಸ್ತನ, ಮೆಸ್ಸಯ್ಯನ, ದೇವರ, ನಮ್ಗೆ ಹೇಳು ವಿಷಯಗಳು ಕ್ಲಿಯರ್ ಆಗಿ ಅಂತ ಹೇಳಿದನು. Jesus said, ಯೇಸು yes, I ಹೇಳಿದರು, am Christ. ಅವಾಗ ಯೇಸು ಹೇಳಿದನು, ಹೌದು ನಾನು ಕ್ರಿಸ್ತನೇ ಎಂದು. In John 10 chapter 33rd verse, ಯೋಹಾನ ಸುವಾರ್ತ 10ನೇ ಅಧ್ಯಾಯ 30ನೇ ವಚನದಲ್ಲಿ high priest said, ಪ್ರಧಾನ ಯಾಜಕನು ಹೇಳಿದ್ದಾರೆ, we heard blasphemy. ನಾವು ಈಗ ದೇವದೂಷನ್ನು ಕೇಳ್ತಾ ಇದ್ದೇವೆ. Jesus declared himself to be God. This is blasphemy. ಯೇಸು ತಾನು ಪ್ರಕಟಿಸಿದ್ದಾನೆ, ನಾನು ದೇವರು, ಶರೀರವನ್ನು ಧರಿಸಿಕೊಂಡು ಬಂದಿರುವಂತ ದೇವರೆಂದು ಹೇಳಿದ್ದಾರೆ. Plainly said, I am the Christ. ಆತನು ಹೇಳಿದ್ದಾನೆ, ನಾನು ಕ್ರಿಸ್ತನೆಂದು. That's how Jesus sentenced to death on the cross. ಅದಕ್ಕಾಗಿ ಅವರು ದೇವದೂಷಣ ಮಾಡ್ತಾ ಇದ್ದಾನೆ ಅಂತ ಹೇಳಿ ಯೇಸುವನ್ನು ಸಿಲುಬೆಗೆ ಹಾಕಿದ್ದಾರೆ. In the 33rd verse, 33ನೇ ವಚನದಲ್ಲಿ the high priest said, ಪ್ರಧಾನ ಯಾಜಕನು ಹೇಳಿದ್ದಾರೆ, you are a man making yourself God. ನೀನೇನೋ ಮನುಷ್ಯನಾಗಿದ್ದುಕೊಂಡು ನೀನು ದೇವರಂತ ಹೇಳ್ಕೊಳ್ತಾ ಇದೀಯಾ. That means ಅದನ್ನರ್ಥ you are robbing God's glory. ನೀನು ದೇವರ ಮಹಿಮೆಯನ್ನು ಕದ್ದುಕೊಳ್ಳುತ್ತಾ ಇದೀ ಅಂತ ಹೇಳಿದನು. That's what they counted Jesus as a robber. ಅದಕ್ಕಾಗಿ ಯೇಸುವನ್ನು ಕಳ್ಳನಾಗಿ ಲೆಕ್ಕ ಮಾಡಿ ಎನಿಸಿದ್ದಾರೆ. That's what I tell you, they crucified among the robbers. ಅದಕ್ಕಾಗಿ ಆ ಕಳ್ಳರ ಮಧ್ಯದಲ್ಲೇ ಆತನು ಕಳ್ಳನಾಗಿ ಲೆಕ್ಕ ಮಾಡಿ ಸಿಲುಬೆಗೆ ಬಹಳ ಹಾಕಿದ್ದಾರೆ. ಜನ ಅನ್ಕೊಳ್ತಾರೆ, ಯೇಸು ಸ್ವಾಮಿ ಯಾಕಪ್ಪ ಆ ಒಂದು ಕಳ್ಳರ ಮಧ್ಯದಲ್ಲಿ ಸಿಲುಬೆಗೆ ಹಾಕಿದ್ದಾರೆ ಅಂದರೆ ಅವರು ಕಳ್ಳತನ ಮಾಡಿದ್ದಾರೆ, ಯೇಸು ಸ್ವಾಮಿ ಕೂಡ ದೇವರ ಮಹಿಮೆಯನ್ನು ಕದ್ದುಕೊಂಡಿದ್ದಾನೆ ಅಂತಂದೇಳಿ ಕಳ್ಳರ ಮಧ್ಯದಲ್ಲಿ ಸಿಲುಬೆಗೆ ಹಾಕಿದ್ದಾರೆ. ಇಲ್ಲ, ಅವರೇನೋ ಕಳ್ಳರಾಗಿರುವುದರಿಂದ, ಕಳ್ಳತನ ಮಾಡಿದ್ರಿಂದ ಇಬ್ಬರು ಕಳ್ಳರನ್ನು ಸಿಲುಬೆಗೆ ಹಾಕಿದ್ದಾರೆ. ಆದರೆ ಯೇಸುವನ್ನು ಯಾಕೆ ಹಾಕಿದ್ದಾರೆ ಅಂದರೆ ದೇವದೂಷಣ ಮಾಡಿ ದೇವರ ಮಹಿಮೆಯನ್ನು ಕದ್ದುಕೊಂಡಿದ್ದಾನೆ ಅಂತ ಹೇಳಿ ಪ್ರಧಾನ ಯಾಜಕರು ಯಹೂದ್ಯರೆಲ್ಲರೂ ಕೂಡ ಹೇಳಿ ಆತನ್ನು ಕಳ್ಳರ ಮಧ್ಯದಲ್ಲಿ ಸಿಲುಬೆಗೆ ಹಾಕಿದ್ದಾರೆ. Philippians 2:5 said, ಫಿಲಿಪ್ಪಿ ಬರೆದ ಪತ್ರಿಕೆ 2:5 ವಚನ ಹೇಳುತ್ತದೆ, Paul said here, let this mind be in you which was also in Jesus Christ. ಪೌಲನು ಹೇಳ್ತಾ ಇದ್ದಾನೆ, ಈ ಮನಸ್ಸು, ಕ್ರಿಸ್ತನಲ್ಲಿರುವಂತ ಮನಸ್ಸು ಕೂಡ ನಿಮ್ಮಲ್ಲಿ ಇರಲಿ, ನಿಮಗೆ ಇರಲಿ. 6th verse said, 6ನೇ ವಚನ ಹೇಳುತ್ತದೆ, who being in the form of God. ದೇವರ ಸ್ವರೂಪದಲ್ಲಿ ಬಂದಿರುವ ಆತನು. That means he is a God. ಆತನು ದೇವರ ಸ್ವರೂಪದಲ್ಲಿರುವ ಆತನು ಅಂದ್ರೆ ಆತನು ದೇವರು ಅಂತ ಹೇಳ್ತಾ ಇದ್ದಾರೆ. Thought it was not robbery to be equal with God. ದೇವರೊಂದಿಗೆ ಸರಿ ಸಮಾನ ಅಂತ ಹೇಳುವುದು ಅದೇನೋ ಕದ್ದುಕೊಳ್ಳುವಂತ, ಮಹಿಮೆ ಕದ್ದುಕೊಳ್ಳುವಂತ ವಿಷಯವಲ್ಲ. That's what Paul is saying here. That is not robbing glory of God. He himself is God. ಪೌಲನು ಹೇಳ್ತಾ ಇದ್ದಾನೆ, ಏನೋ ದೇವರ ಮಹಿಮೆಯನ್ನು ಯೇಸು ಶರೀರಧಾರಿ ಬಂದಾಗಿ ಕದ್ದುಕೊಂಡಿಲ್ಲ, ಆತನೇ ದೇವರಂತ ಪೌಲನು ಹೇಳ್ತಾ ಇದ್ದಾರೆ. Paul knows that they accuse Jesus as a robber, robbing the glory of God. That's why he is saying he is not robbing the glory of God. ಪೌಲನಿಗೆ ಗೊತ್ತಿದೆ ಯೇಸುವನ್ನು ಆ ಒಂದು ದೇವರ ಮಹಿಮೆಯನ್ನು ಕದ್ದುಕೊಳ್ಳುವಂತೆ ಕಳ್ಳನ ಹಾಗೆ ಮಾಡಿದ್ದಾರೆ ಎಂದು. ಆತನು ತನ್ನ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾನೆ, ಯೇಸುವು ದೇವರ ಮಹಿಮೆಯನ್ನು ಕದ್ದುಕೊಳ್ಳಲಿಲ್ಲ, ಆತನು ದೇವರ ಸರಿ ಸಮಾನವಾಗಿರುವಂತ ವ್ಯಕ್ತಿ ಭೂಮಿ ಮೇಲೆ. Hallelujah. Hallelujah. 7th verse said, but he made himself no reputation. 7ನೇ ವಚನ ಹೇಳುತ್ತದೆ, ಆತನು ಏನು ಕೂಡ ದೇವರ ಹಾಗೆ ಅಲ್ಲಿ ಎನಿಸಲ್ಪಡಲಿಲ್ಲ.
He took a form of servant ಆತನು ದಾಸನ ಸ್ವಭಾವವನ್ನು ಧರಿಸಿಕೊಂಡು ಬಂದಾನೆ. and was made in the likeness of man. ಮನುಷ್ಯನ ಹೋಲಿಕೆ ಮೇರೆಗೆ ಮನುಷ್ಯನ ಮಧ್ಯದಲ್ಲಿ ಬಂದಿದ್ದಾನೆ. Because he is truly God, ಆತನು ನಿಜವಾಗಿ ದೇವರಾಗಿದ್ದರಿಂದ he came in the likeness of man. ಆತನು ಮನುಷ್ಯನ ಹೋಲಿಕೆ ಮೇರೆಗೆ ಬಂದಿದ್ದಾರೆ. Hallelujah. ಹಲ್ಲೆಲೂಯಾ. 8th verse said, 8ನೇ ವಚನ ಹೇಳುತ್ತದೆ, he humbled himself, became obedient unto death. ಆತನು ತನ್ನಷ್ಟಕ್ಕೂ ತಾನು ಮರಣ ಹೊಂದುವಷ್ಟುವರೆಗೆ ವಿಧೇಯನಾಗಿದ್ದನು. He is not a martyr. ಆತನು ಹತಸಾಕ್ಷಿ ಅಲ್ಲ. He was obedient unto death. ಮರಣ ಹೊಂದುವವರಷ್ಟುವರೆಗೆ ಆತನು ವಿಧೇಯನಾಗಿದ್ದನು. Not only death of anything, death of the cross, he was obedient. ಆತನು ಶಿಲುಬೆಯ ಮರಣಕ್ಕೆ ಹೋಗುವ ತನಕ ಆತನು ವಿಧೇಯತೆ ತೋರಿಸಿದ್ದಾನೆ ತಂದೆಗೆ. Amen. ಆಮೆನ್. Hallelujah. ಹಲ್ಲೆಲೂಯಾ. Because of his obedience we are accepted. ಆತನ ವಿಧೇಯತದಿಂದ ನಾವು ದೇವರು ನಮ್ಮನ್ನು ಸ್ವೀಕರಿಸಿಕೊಳ್ಳುವಂತೆ ಆಗಿದೆ. When Jesus Christ obeyed, ಯೇಸು ವಿಧೇಯತೆ ತೋರಿಸಿದ್ದಾರೆ. even unto death, ಮರಣ ಹೊಂದುವವರೆಗೆ ಆತನು even the death of the cross, ಶಿಲುಬೆ ಮೇಲೆ ಮರಣ ಹೊಂದುವ ತನಕ ಆತನು ವಿಧೇಯತೆ ತೋರಿಸಿದನು. Bible says at the 10th verse, ಸತ್ಯವೇದ ಹೇಳುತ್ತದೆ 10ನೇ ವಚನದಲ್ಲಿ, his name is highly exalted. That's what said, at the name of Jesus every knee should bow. ಆ ವಿಧೇಯತೆ ತೋರಿಸಿದ ಕಾರಣ ದೇವರು ಯೇಸು ಕ್ರಿಸ್ತನ ಹೆಸರನ್ನು ಎಲ್ಲಾ ನಾಮಗಳಕ್ಕಿಂತ ಉನ್ನತವಾಗಿ ಮಾಡಿ ಆತನ ಹೆಸರಿನಲ್ಲಿ ಎಲ್ಲಾ ನಾಮಗಳು ಬೊಗ್ಗುವಂತೆ ಮಾಡಿದ್ದಾರೆ. Almighty Father exalted the name of Jesus because Jesus obeyed unto death. ಪರಲೋಕ ತಂದೆ ಯೇಸು ಕ್ರಿಸ್ತನ ಹೆಸರನ್ನು ಉನ್ನತ ಮಟ್ಟಕ್ಕೆ ಏರಿಸಿದ್ದಾರೆ. ಕಾರಣ ಶರೀರದಲ್ಲಿರುವಂತ ಯೇಸು ತನ್ನನ್ನು ತಾನು ಮರಣ ಹೊಂದುವಷ್ಟಿಗೆ ವಿಧೇಯತೆ ತೋರಿಸಿದ್ದಾನೆ. A law passed in heaven. ಪರಲೋಕದಲ್ಲಿ ಅವಾಗ ಒಂದು ಚಟ್ಟವು ಒಂದು ನಿಯಮವು ಪ್ರಕಟಿಸಲ್ಪಟ್ಟಿದೆ. Every knee should bow of the things of the heaven, of the things of the earth, of the things of under the earth. ಈ ಕ್ಷಣದಿಂದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ಭೂಮಿ ಪರಲೋಕದಲ್ಲಿ ಭೂಮಿ ಮೇಲೆ ಭೂಮಿ ಕೆಳಗ ಎಲ್ಲಾ ವಿಷಯಗಳು ಕೂಡ ಬೊಗ್ಗಬೇಕು ಅಂತ ಹೇಳಿದ್ದಾರೆ. Amen. ಆಮೆನ್. You take some orders from the court. ಕೋರ್ಟ್ದಿಂದ ಏನಾದರೂ ಆರ್ಡರ್ಸ್ ನೀನು ತೆಗೆದುಕೊಂಡಿದ್ರೆ ಯಾವುದೇ ಕೇಸ್ ವಿಷಯದಲ್ಲಿ You take that orders, you go and occupy that land. ನೀನು ಆರ್ಡರ್ಸ್ ತೆಗೆದುಕೊಂಡು ಇದು ನನ್ನ ಜಾಗ ರೀ ಕೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಅದನ್ನ ನೀನು If somebody not giving that land, you can go to police station. ಒಂದು ವೇಳೆ ಇನ್ನು ಯಾರನ್ನ ಕೊಡಲಿಲ್ಲ ಅಂದ್ರೆ ಕೂಡ ನೀನು ಕೋರ್ಟ್ ಆರ್ಡರ್ ತೆಗೆದುಕೊಂಡು ನೀನು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯಾ. Court given orders, this man is not allowing, so you only come and provide that land. ಪೊಲೀಸ್ ಅವರಿಗೆ ಹೋಗಿ ಹೇಳ್ತೀಯಾ, ನೋಡ್ರಿ ಕೋರ್ಟ್ ಆರ್ಡರ್ಸ್ ಇದೆ, ಇದು ನನ್ನ ಜಾಗ ಎಂದು. ಆದರೆ ಕೂಡ ಅವರೇನು ನಮ್ಮ ಜಾಗ ನಮ್ಗೆ ಕೊಡ್ತಾ ಇಲ್ಲ, ನೀವು ಬಂದು ಸಹಾಯ ಮಾಡ್ರಿ ಅಂತ ಪೊಲೀಸ್ ಅವ್ರ ಹತ್ರ ಹೋಗ್ತಾರೆ. Hallelujah. Hallelujah. Are you with me? Law passed in heaven. ಪರಲೋಕದಲ್ಲಿ ನಿಯಮವು ನಿರ್ಣಯ ಮಾಡಲ್ಪಟ್ಟಿದೆ. ಆತ್ಮೀಯ ನಿಯಮವಿದು. That's what everything will obey. ಅದಕ್ಕಾಗಿ ಯೇಸು ಕ್ರಿಸ್ತನ ಹೆಸರಿಗೆ ಪ್ರತಿ ಒಂದು ವಿಷಯವು ಬೊಗಬೇಕು. Christians are there. ಕೆಲವು ಕ್ರೈಸ್ತವರು ಇದ್ದಾರೆ. ಯೇಸು ಹೆಸರು ಉಪಯೋಗ ಮಾಡಿದ್ರೆ ಕಾರ್ಯ ಆಗ್ಬಿಡ್ತದೆ. ಅದೆಂಗಪ್ಪ ಅಂತ ಯೋಚನೆ ಮಾಡುವವರು ಇದ್ದಾರೆ. ಕೆಲವರು ಇದ್ದಾರೆ ಕ್ರೈಸ್ತವರು, ಯೇಸು ಕ್ರಿಸ್ತನ ಹೆಸರು ಉಪಯೋಗಿಸಿದ್ರೆ ಕಾರ್ಯ ಆಗುತ್ತದೆ ಅದೆಂಗಪ್ಪ ಅನ್ನುವರು ಕೂಡ ಇದ್ದಾರೆ. ಸೊ ಯೇಸು ಕ್ರಿಸ್ತನ ಹೆಸರು ಉಪಯೋಗ ಮಾಡಿದ್ರೆ ಆದ್ರೆ ಏನಾಗಿಲ್ಲ ನಮ್ಗೆ ಏನಾಗಿಲ್ಲ. ವಿ ಡಿಡ್ಂಟ್ ಗೆಟ್ ಎನಿಥಿಂಗ್. ಶಿಷ್ಯರು ಹೇಳಿದ ರೀತಿಯಲ್ಲಿ ಯೇಸು ಕ್ರಿಸ್ತನ ಹೆಸರು ದೆವ್ವ ಓಡಿಸುವ ಏನಾಗ್ಲಿಲ್ಲ ನಮಗೆ. ಶಿಷ್ಯರು ಹೇಳಿದಾರಲ್ಲ, ಯೇಸು ಕ್ರಿಸ್ತನ ಹೆಸರು ಉಪಯೋಗಿಸಿದಾಗ ದೆವ್ವ ಹೋಗಲಿಲ್ಲ ಹಂಗ ಹೇಳ್ತಾರೆ ಕೆಲವರು. ಬಿಕಾಸ್ ಆಫ್ ಯುವರ್ ಅನ್ಬಿಲೀಫ್ ನಥಿಂಗ್ ವಿಲ್ ಹ್ಯಾಪನ್. ನೀನು ತೋರಿಸುವಂತ ಅಪನಂಬಿಕೆ ಅವಿಶ್ವಾಸದಿಂದ ನಿನಗೂ ಆಗುತ್ತಾ ಇಲ್ಲ. ಇಫ್ ಯು ಹ್ಯಾವ್ ಎ ಬಿಲೀಫ್, ಐ ಟೆಲ್ ಯು, ಯು ಕ್ಯಾನ್ ಪ್ಲೀಸ್ ಗಾಡ್. ನಿನಗೆ ನಂಬಿಕೆ ಇದ್ರೆ ನೀನು ದೇವರನ್ನು ಸಂತೋಷಪಡಿಸಬಹುದು. Hallelujah. Hallelujah. Philippians 2nd chapter 11th verse said, ಫಿಲಿಪ್ಪಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ ಹೇಳುತ್ತದೆ, every tongue should confess Jesus Christ is Lord of glory of the Father. ಪ್ರತಿಯೊಬ್ಬ ನಾಲಿಗೆ ಕೂಡ ಅರಿಕೆ ಮಾಡಬೇಕು, ಯೇಸು ಕ್ರಿಸ್ತನು ತಂದೆಯಾದ ದೇವರ ಮಹಿಮೆಯ ಕರ್ತನೆಂದು. Amen. I tell you, God is able to manifest everywhere. ದೇವರು ಎಲ್ಲಾ ಕಡೆ ಪ್ರತ್ಯಕ್ಷವಾಗುವಂತ ಸರ್ವಶಕ್ತನು. Why Bible gives information about our God is a God of Trinity? ಯಾಕೆ ಸತ್ಯವೇದವು ನಮಗೆ ನಮ್ಮ ದೇವರು ತ್ರಯೇಕ ದೇವರು ಅಂತ ಸಮಾಚಾರವನ್ನು ಕೊಡ್ತಾ ಇದೆ. We worship Father and Son and the Holy Ghost. ನಾವು ತಂದೆ ಕುಮಾರ ಪವಿತ್ರಾತ್ಮ ದೇವರನ್ನು ನಾವು ಆರಾಧಿಸುವವರು. That means ಅದರರ್ಥ we never see separate. ನಾವು ಸಪರೇಟ್ ಆಗಿ ತಂದೆ ಕುಮಾರ ಪವಿತ್ರಾತ್ಮ ಅಂತ
ಸಪರೇಟ್ ಮಾಡುವುದಿಲ್ಲ. We see all of three are one. ನಾವು ತ್ರಯೇಕ ದೇವರು, ತ್ರಿತ್ವದಲ್ಲಿ ಒಬ್ಬನೇ ಆತನಂತ, ಅದರಲ್ಲೇ ಮೂವರ್ನಲ್ಲೇ ಒಬ್ಬನ್ನು ನೋಡ್ತೀವಿ. Bible says in Revelation, ಪ್ರಕಟಣಾ ಗ್ರಂಥದಲ್ಲಿ ನಾವು ನೋಡುವಾಗ, when John saw the vision, throne of God, God seated on the throne. ಯೋಹಾನ ಶಿಷ್ಯನಿಗೆ ಒಂದು ದರ್ಶನವು ಕಾಣಿಸಿತು. ಆ ದರ್ಶನದಲ್ಲಿ ದೇವರ ಸಿಂಹಾಸನವು ಕಾಣಿಸಿದೆ. He saw who is sitting on the throne. ಆತನು ನೋಡಿದ್ದಾನೆ ಆ ಸಿಂಹಾಸನದ ಮೇಲೆ ಯಾರು ಕೂತ್ಕೊಂಡಿದ್ದಾರೆ ಎಂದು. Jesus sitting on the throne of God. ಆ ದೇವರ ಸಿಂಹಾಸನದ ಮೇಲೆ ಯೇಸುವೇ ಕೂತ್ಕೊಂಡಿದ್ದಾನೆ. He has seen Jesus in this world. ಆತನು 3 years he was with him. ಯೋಹಾನ ಶಿಷ್ಯನು ಭೂಮಿ ಮೇಲೆ ಇರುವಾಗ ಯೇಸು ಕ್ರಿಸ್ತನು ಭೂಮಿ ಮೇಲೆ ಹೇಗಿದ್ದಾನೋ ಆತನ ಜೊತೆಗೆ ನಡುತ್ತಾ ನೋಡಿದನು. 3 ವರ್ಷಗಳು ಯೇಸು ಕ್ರಿಸ್ತನ ಸಂಗಡ ತಿರುಗಾಡಿದಾನೆ. He know Jesus face. ಆತನಿಗೆ ಯೇಸುವಿನ ಮುಖ ಗೊತ್ತಿದೆ. When he saw God seated on the throne, it is nothing but Jesus is on the throne of God. ದರ್ಶನದಲ್ಲಿ ದೇವರ ಸಿಂಹಾಸನ ನೋಡಿರುವಾಗ ಅಲ್ಲಿ ಕ್ರಿಸ್ತನೇ ಯೇಸುವೇ ಕಾಣಿಸಿದಾನೆ. That means ಅದನ್ನರ್ಥ Jesus is the body of God. ಯೇಸುವು ದೇವರ ಶರೀರವಾಗಿದ್ದಾನೆ. Hallelujah. ಹಲ್ಲೆಲೂಯಾ. That's what Jesus Christ is God. ಅದಕ್ಕಾಗಿ ಯೇಸುವೇ ದೇವರು. Colossians 1 chapter 19th verse says, ಕೊಲಸ್ಸಿ 1:19 ಹೇಳುತ್ತದೆ, it is pleased the Father, in him should all fullness dwells. ತಂದೆಯಾದ ದೇವರಿಗೆ ಇಷ್ಟವಾಯಿತು. ಏನು ಇಷ್ಟವಾಯಿತಂದ್ರೆ ಯೇಸು ಕ್ರಿಸ್ತನಲ್ಲಿ ದೇವರ ಸಂಪೂರ್ಣ ವಿಷಯಗಳನ್ನು ಇಡುವಂತೆ. Amen. ಸಂಪೂರ್ಣತೆ ಇಡುವಂತೆ. That's what Jesus said. ಅದಕ್ಕಾಗಿ ಯೇಸು in ಹೇಳಿದ್ದಾರೆ, John 14 chapter 9th verse, ಯೋಹಾನ ಸುವಾರ್ತ 14:9 he said to Philip, ಫಿಲಿಪ್ಪನಕ್ಕೆ ಆತನು ಹೇಳಿದ್ದಾನೆ, Philip asked Jesus, show me as a father, it is enough. ಶಿಷ್ಯನಾಗಿರುವಂತ ಫಿಲಿಪ್ಪನು ಕೇಳಿದಾನೆ, ಯೇಸುವೇ ನಮಗೂ ತಂದೆಯನ್ನು ತೋರಿಸಪ್ಪ, ಅಷ್ಟೇ ಸಾಕೆಂದು. Jesus said, ಯೇಸು ಹೇಳಿದ್ದಾರೆ, if you have seen me, you have seen Father. ನೀನು ನನ್ನನ್ನು ನೋಡಿದ್ರೆ ನೀನು ತಂದೆಯನ್ನು ನೋಡಿದ ಹಾಗೆ ಎಂದು. That time John not able to understand, but in the vision when he saw God is nothing but Jesus, he understood Jesus Christ is God. ಆ ಸಮಯದಲ್ಲಿ ಯೋಹಾನಕ್ಕೆ ಅಷ್ಟು ಅರ್ಥವಾಗದೇ ಇರಬಹುದು, ಆಗಲಿಲ್ಲ. ಆದರೆ ಆತನು ದರ್ಶನದಲ್ಲಿ ನೋಡಿರುವಾಗ ತಂದೆ ಯೇಸುವು ಒಂದೇ ಅಂತ ಗ್ರಹಿಸಿದಾನೆ. Amen. ಆಮೆನ್. When Jehovah Witness people come to you, they say that Jesus Christ is not God, he is a son of God. You must only Father God is Jehovah, like that. Don't allow them to come into your house. Throw him out. ಒಂದು ವೇಳೆ ಜೆಹೋವಾ ವಿಟ್ನೆಸಸ್ ಅಂತ ಯೆಹೋವ ಸಾಕ್ಷಿಗಳಂತ ಬರ್ತಾರೆ, ಅವರೊಂದು ಗುಂಪಿನ ಜನರು, ಅವ್ರು ಬಂದು ಏನಂತ ಹೇಳ್ತಾರಂದ್ರೆ, ಯೇಸುವು ದೇವಕುಮಾರನು, ದೇವರಲ್ಲ, ಯೆಹೋವ ದೇವರನ್ನು ಮಾತ್ರ ನಾವು ಆರಾಧಿಸಬೇಕು ಅಂತ ಹೇಳಿ ತಪ್ಪಾಗಿರುವಂತ ಸುದ್ದಿಯನ್ನು ಸಮಾಚಾರವನ್ನು ಪಡೆದುಕೊಂಡು ಬರ್ತಾರೆ. ಅಂತ ಅವರ ಮಾತುಗಳನ್ನು ಸ್ವೀಕರಿಸಬೇಡ, ಅವ್ರನ್ನ ಹೊರಗೆ ಕಳಿಸ್ರಿ. Jesus said, if you have seen me, seen the Father. ತಂದೆ ಯೇಸು ಹೇಳ್ತಾ ಇದೆ, ನನ್ನನ್ನು ನೋಡಿದ್ರೆ ನೀನು ತಂದೆಯನ್ನು ನೋಡಿದ ಹಾಗೆ. John 10:30 says, I and my Father are one. ಯೋಹಾನ ಸುವಾರ್ತ 10:30 ಯೇಸು ಹೇಳ್ತಾರೆ, ನಾನು ನನ್ನ ತಂದೆ ಒಂದೇ ಆಗಿದ್ದೇವೆ. What more you want? ಇನ್ನು ನಿನಗೆ ಏನು ಬೇಕಾಗಿದೆ ರುಜುವುಗಳು ಯೇಸುವಿನ ಕುರಿತು. Many people still have a mind thinking various things. ಆದ್ರೆ ಕೂಡ ಅನೇಕರಿಗೆ ಮನಸ್ಸಿನಲ್ಲಿ ಹೆಂಗಪ್ಪ ಏನಪ್ಪ ಅಂತ ಹಂಗೆಯೇ ಆಲೋಚನೆಗಳಿರ್ತವೆ. If you are thinking like that, you won't get salvation. ನೀನು ಆ ರೀತಿಯಲ್ಲೇ ಯೋಚನೆ ಮಾಡ್ಕೊಂತ ಯೇಸುವ ಅಲ್ಲನ ಹೆಂಗ ಏನ್ ಅನ್ಕೊಂತ ಅನುಮಾನಗಳಿಂದ ಇದ್ರೆ ನಿನಗೂ ರಕ್ಷಣೆ ಕೂಡ ಹೊಂದಿಕೊಳ್ಳುವುದಿಲ್ಲ. Only believing Jesus Christ is God and confess Jesus Christ is Lord of your life, that will lead you into salvation. ಯೇಸು ಕ್ರಿಸ್ತನು ಒಬ್ಬರೇ ದೇವರಂತ ವಿಶ್ವಸಿಸಿ ಆ ಒಬ್ಬನೇ ಯೇಸು ಕ್ರಿಸ್ತನು ನಿನ್ನ ಜೀವನಕ್ಕೆ ಒಡೆಯನಂತ ಬಾಯಿಂದ ಅರಿಕೆ ಮಾಡುವುದರಿಂದ ನಿನಗೆ ರಕ್ಷಣೆ ಬರುತ್ತದೆ. First Timothy 3rd chapter 16th verse says, ಮೊದಲನೇ ತಿಮೋತಿ 3:16 ಹೇಳುತ್ತದೆ, without controversy great is a mystery of godliness. ದೈವಿಕ ಭಕ್ತಿ ತರ್ಕವಿಲ್ಲದೆ ಇರುವಂತ ದೊಡ್ಡ ಮರ್ಮವಾಗಿದೆ. God was manifested in the flesh. ದೇವರು ಶರೀರದಲ್ಲಿ ಪ್ರತ್ಯಕ್ಷನಾದನು, justified in the spirit, ಆತ್ಮದಲ್ಲಿ ನೀತಿವಂತನೆಂದು ತೀರ್ಪು ಮಾಡಲ್ಪಟ್ಟನು, seen by angels, ದೇವದೂತರಿಂದ ಕಾಣಿಸಲ್ಪಟ್ಟಿದ್ದಾನೆ, ದೇವದೂತರಿಗೆ ಕಾಣಿಸುವಂತೆ ನೋಡುವಂತೆ ಆಗಿದೆ, preached unto Gentiles, ಎಲ್ಲಾ ಜನರಿಗೆ ಆತನ ಕುರಿತು ಸಾರಲ್ಪಟ್ಟಿದೆ, believed on in the world, ಈ ಪ್ರಪಂಚದಲ್ಲಿ ಎಲ್ಲರೂ ವಿಶ್ವಸಿಸುವಂತೆ ಆಗಿದೆ, received up to glory, ಮಹಿಮೆಗೆ ಸ್ವೀಕಾರ ಮಾಡಲ್ಪಟ್ಟಿದ್ದಾರೆ. I tell you, that was God. ಅದೇ ದೇವರ ಕುರಿತು ಬರೆಯಲ್ಪಟ್ಟಿದೆ. Amen. ಆಮೆನ್.
That is Jesus, that is of God. ಅದು ಯೇಸು ಆಗಿದ್ದಾನೆ, ಆತನೇ ದೇವರು. Amen. ಆಮೆನ್. I tell you, my beloved, ನಾನು ಹೇಳ್ತೀನಿ ಪ್ರಿಯರೇ, we are not a sinners, we are a sin. ನಾವು Before we come to the Lord. ಕರ್ತನಲ್ಲಿ ಬರುವುದಕ್ಕೆ ಮುಂಚೆ ನಾವು ಪಾಪಿಗಳಲ್ಲ, ಪಾಪವಾಗಿದ್ದೇವೆ. Many people think that because we are doing sin, we are sinners. ಅನೇಕರು ಯೋಚಿಸ್ತಾರೆ ನಾವು ಪಾಪ ಮಾಡುವುದರಿಂದ ಪಾಪಿಗಳಾಗಿದ್ದೇವೆ ಎಂದು. No, we are sin, not sinners. ನಾವು ಪಾಪವೇ ಆಗಿದ್ದೀವಿ, ಅದಕ್ಕಾಗಿ ಪಾಪ ಮಾಡ್ತಾ ಇದೀವಿ. ಪಾಪಿಗಳಲ್ಲ. That man was a drunkard, that's what he is sinner. ಆತನು ಕುಡುಕನು, ಅದಕ್ಕಾಗಿ ಆತನು ಪಾಪಿಯಾಗಿದ್ದಾನೆ. That man is adulterer, that's what he was a sinner. ಆತನು ವ್ಯಭಿಚಾರ ಮಾಡುವವನು, ಅದಕ್ಕಾಗಿ ಪಾಪಿ ಅಂತ ಹೇಳ್ತಾರೆ. He theft, that's what he was a sinner. ಕಳ್ಳತನ ಮಾಡಿದ, ಅದಕ್ಕಾಗಿ ಪಾಪಿಯಾಗಿದ್ದಾನೆ ಎಂದು. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Not because of our works we are a sinner. ನಾವು ಮಾಡುವಂತ ಕೆಲಸಗಳಿಂದ ನಾವು ಪಾಪಿಗಳಾಗಲಿಲ್ಲ. We are sinners because by birth we are sinners. ನಾವು ಹುಟ್ಟಿದ್ರಿಂದನೇ ಪಾಪ ಸ್ವಭಾವ ಇರುವುದರಿಂದ ನಾವು ಪಾಪಿಗಳಾಗಿದ್ದೇವೆ. Our spirit man itself is a sin. ನಮ್ಮ ಆತ್ಮ ಮನುಷ್ಯನೇ ಪಾಪಿಯಾಗಿದ್ದಾನೆ. We are born in sin. ನಾವು ಪಾಪದಲ್ಲೇ ಹುಟ್ಟಿದೀವಿ ಅಂತ ವಾಕ್ಯದಲ್ಲಿ ಹೇಳುತ್ತದೆ. Because we are born in sin, we are doing sin activities. ನಾವು ಪಾಪದಲ್ಲಿ ಹುಟ್ಟಿದ ಕಾರಣ ಪಾಪದ ಕ್ರಿಯೆಗಳನ್ನು ಮಾಡ್ತಾ ಇದ್ದೇವೆ. We have a nature of sin. ನಮಗೂ ಪಾಪದ ಸ್ವಭಾವ ಉಂಟು. As a human being, we have a nature of sin. ಮನುಷ್ಯರಾಗಿ ನಮಗೂ ಪಾಪ ಸ್ವಭಾವ ಉಂಟು, ಪಾಪ ಉಂಟು. 2 Corinthians 5:21 said, 2 ಕೊರಿಂಥಿ 5:21 ಹೇಳುತ್ತದೆ, He hath made him to be sin for us. ಆತನ್ನು ದೇವರು ನಮಗೋಸ್ಕರ ಪಾಪವಾಗಿ ಮಾಡಿದ್ದಾನೆ. Hallelujah. Hallelujah. God made Jesus as a sin for us. ಯೇಸುವನ್ನು ದೇವರು ನಮಗಾಗಿ ನಮ್ಮ ಸ್ಥಾನದಲ್ಲಿ ಪಾಪ ಮಾಡಿದ್ದಾರೆ. That means all our sin nature God put on Jesus. ನಮ್ಮಲ್ಲಿ ಇರುವಂತ ಪಾಪ ಸ್ವಭಾವವನ್ನೆಲ್ಲ ಕೂಡ ಯೇಸು ಕ್ರಿಸ್ತನ ಮೇಲೆ ದೇವರು ಹಾಕಿದ್ದಾರೆ. Not on head. ಆತನ ತಲೆ ಮೇಲೆಲ್ಲ, upon his spirit. ಆತನ ಆತ್ಮದಲ್ಲಿ, ಆತ್ಮ ಮನುಷ್ಯನಲ್ಲಿ ಪಾಪವನ್ನು ಹಾಕಿದ್ದಾರೆ. Who knew no sin. ಆತನಲ್ಲಿ ಪಾಪವೇ ಇಲ್ಲ. But God made him a sin. ಆದರೆ ಆತನ್ನೇ ದೇವರು ಪಾಪವಾಗಿ ಮಾಡಿದ್ದಾನೆ. All our nature of sin put on Jesus spirit man. ನಮ್ಮೆಲ್ಲರ ಮೇಲೆ, ನಮ್ಮೆಲ್ಲರಿಗೂ ಇರುವಂತ ಪಾಪ ಸ್ವಭಾವವನ್ನು ಯೇಸುವಿನ ಮೇಲೆ ಹಾಕಿದ್ದಾರೆ. That's what first spiritually died. ಅದಕ್ಕಾಗಿ ಆತ್ಮೀಯವಾಗಿ ಮೊದಲು ದೇವರೊಂದಿಗೆ ಸಹವಾಸ ಇಲ್ಲದೆ ಬೇರಾಗಿದ್ದಾನೆ. Jesus said, Eli, Eli, lama sabachthani. ಅದಕ್ಕಾಗಿ ಯೇಸು ಹೇಳಿದ, ನನ್ನ ತಂದೆ ಯಾಕೆ ನನ್ನ ಕೈ ಬಿಟ್ಟಿದ್ದೀಯ ಎಂದು. That means, ಅದರ ಅರ್ಥ, Father, why you left me? ಯಾಕೆಪ್ಪ ತಂದೆ ನನ್ನನ್ನು ಕೈ ಬಿಟ್ಟಿದ್ದೀಯ ಎಂದು. Because our sin laid upon Jesus, Father left Jesus. ನಮ್ಮ ಪಾಪ ಸ್ವಭಾವ ಯೇಸು ಮೇಲೆ ಹಾಕಿದ್ರಿಂದ ದೇವರು ಪಾಪಿಯೊಂದಿಗೆ ಸಹವಾಸ ಮಾಡುವುದಿಲ್ಲ, ದೇವರು ಕೈ ಬಿಟ್ಟಿದ್ದಾರೆ. Amen. ಆಮೆನ್. There is exchange taken place on the cross. ಶಿಲುಬೆ ಮೇಲೆ ದೊಡ್ಡ ಬದಲಾವಣೆ ಆಗಿದೆ. He took our sin, he given his righteousness. ಆತನ ನಮ್ಮ ಪಾಪವನ್ನು ತೆಗೆದುಕೊಂಡು ಆತನ ನೀತಿ ನಮಗೂ ಟ್ರಾನ್ಸ್ಫರ್ ಮಾಡಿದ್ದಾರೆ. That's what now we are not sinners. ಅದಕ್ಕಾಗಿ ಈಗ ನಾವು ಪಾಪಿಗಳಲ್ಲ. Because Jesus took our sin upon his spirit man. ಆತನ ಆತ್ಮದಲ್ಲಿ, ಯೇಸು ಕ್ರಿಸ್ತನ ಆತ್ಮದಲ್ಲಿ ನಮ್ಮ ಪಾಪ ಸ್ವಭಾವವನ್ನು ಹೊತ್ತುಕೊಂಡನು. Because he became a sin, when he died he has to go to hell. ಆತನು ಪಾಪ ಪಾಪವಾಗಿದ್ರಿಂದ, ಆ ಪಾಪ ಇರುವುದರಿಂದ ಮರಣಿಸಿದ ನಂತರ ಆತನ ಆತ್ಮವು ನರಕಕ್ಕೆ ಹೋಗಬೇಕಾಯಿತು. Because we have to go to that place because of us he went to the hell. ನಾವು ಹೋಗಬೇಕು, ಆದರೆ ನಮ್ಮ ಶಿಕ್ಷೆ ಆತನ ಮೇಲೆ ಪಾಪವಾಗಿ ಮಾರ್ಪಡಿಸಿ ಆತನು ನರಕಕ್ಕೆ ಹೋದನು. He took all our hell punishment. ಅಲ್ಲಿ ನರಕದಲ್ಲಿ ನಮಗೂ ಬರಬೇಕಾಗಿರುವಂತಹ ಶಿಕ್ಷೆನೆಲ್ಲ ಆತನು ತೆಗೆದುಕೊಂಡನು. After finish up all our punishment, ನಮಗೂ ಬರಬೇಕಾಗಿರುವಂತಹ ಶಿಕ್ಷೆ ಎಲ್ಲ ಆತನು ಅನುಭವಿಸಿದ ನಂತರ he became a righteousness of God. ಆತನು ಆತ್ಮದಲ್ಲಿ ನೀತಿವಂತನಾಗಿ ದೇವರ ನೀತಿಯಾಗಿ ಮಾರ್ಪಡಿಸಲ್ಪಟ್ಟನು. That is our righteousness. ಆ ನೀತಿ ನಮ್ಮ ನೀತಿಯಾಗಿ ನಮ್ಮ ನೀತಿಯಾಗಿದೆ. Through the righteousness of God, Jesus Christ defeated Satan and demons of darkness and he was rose from the dead. ಆ ನೀತಿಯಿಂದ, ದೇವರ ನೀತಿಯಿಂದ ಯೇಸು ಕ್ರಿಸ್ತನು ಆ ನರಕದಲ್ಲಿರುವಂತ ಎಲ್ಲ ಸಾತಾನು ಅಂಧಕಾರ ಶಕ್ತಿಗಳನ್ನೆಲ್ಲ ಸೋಲಿಸಿ ಸತ್ರುಳಿಂದ ಮೇಲಕ್ಕೆ ಎದ್ದಿದ್ದಾನೆ. He was raised. ಆತನು ಎದ್ದಿದ್ದಾನೆ.
Through that we are ಮರಣದಿಂದ justified. Through that we are justified. ಆತನು ಮರಣದಿಂದ ಎದ್ದಿದ್ದ ಕಾರಣ ನಾವು ನೀತಿವಂತರೆಂದು ಎನಿಸಲ್ಪಟ್ಟಿದ್ದೇವೆ. Hallelujah. ಹಲ್ಲೆಲೂಯಾ. Amen. Amen. Ephesians 2:24 says, ಎಫೆಸಿ 2:24 ಹೇಳುತ್ತದೆ, put on new self. ನೂತನ ಮನುಷ್ಯನನ್ನು ಧರಿಸಿಕೋ ಅಂತ ವಾಕ್ಯ ಹೇಳುತ್ತದೆ. Because you are created to be like God. ಯಾಕಂದ್ರೆ ನೀನು ದೇವರ ಹಾಗೆ ಸೃಷ್ಟಿ ಮಾಡಲ್ಪಟ್ಟಿದ್ದೀ. In true righteousness and holiness you are created to be like God. ಸತ್ಯವಾಗಿರುವಂತ ನೀತಿದಿಂದ ಪರಿಶುದ್ಧನಾಗಿರುವಂತ ಸ್ವಭಾವದಿಂದ ದೇವರ ಹೋಲಿಕೆ ಮೇರೆಗೆ ನೀನು ನಿರ್ಮಿಸಲ್ಪಟ್ಟಿದ್ದೀ. That's what you put on new self. ಅದಕ್ಕಾಗಿ ನೀನು ನೂತನ ಮನಸ್ಸನ್ನು ಧರಿಸಿಕೋಬೇಕು. Hallelujah. ಹಲ್ಲೆಲೂಯಾ. Are you with me what I'm saying? ನಾನು ಹೇಳೋದು ಕೇಳ್ತಾ ಇದ್ದೀರಾ? Now you are new creation. You are created to be like God. ನೀನು ನೂತನ ಸೃಷ್ಟಿಯಾಗಿದ್ದೀ. ದೇವರ ಹೋಲಿಕೆ ಮೇರೆಗೆ ದೇವರ ಹಾಗೆ ಉಂಟು ಮಾಡಲ್ಪಟ್ಟಿದ್ದೀ. That's what you live as a new man. ಅದಕ್ಕಾಗಿ ನೀನು ಹೊಸ ಮನುಷ್ಯನಾಗೆ ಜೀವಿಸಬೇಕು. After you become Christian, ನೀನು ಕ್ರೈಸ್ತವನಾದ ನಂತರ you start live as a Christian. ನೀನು ಕ್ರೈಸ್ತವನ ಹಾಗೆ ಜೀವಿಸುವಂತೆ ಪ್ರಾರಂಭಿಸು. ಜೀವನ. Hallelujah. When we are become Christian, ಯಾವಾಗ ನಾವು ಕ್ರೈಸ್ತವರಾಗಿದ್ದೇವೆ, when we received Jesus Christ into our life, we become a Christian. ನಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನೇ ನಮ್ಮ ಜೀವನಕ್ಕೆ ಒಡೆಯನು ಕರ್ತನಂತ ನಾವು ಹೇಳಿರುವಾಗ ನಾವು ಕ್ರೈಸ್ತವರಾಗಿದ್ದೇವೆ. Christ in you is a Christian. ಕ್ರಿಸ್ತನು ನಿನ್ನಲ್ಲಿದ್ರೆ ಆ ವ್ಯಕ್ತಿಯೇ ಕ್ರೈಸ್ತವನು. Not everybody. ಎಲ್ಲರೂ ಧರ್ಮದಲ್ಲಿರುವಂತವರೆಲ್ಲರೂ ಕ್ರೈಸ್ತವರಲ್ಲ. When Christ is in you, you are a Christian. ಕ್ರಿಸ್ತನು ನಿನ್ನಲ್ಲಿ ನಿವಾಸ ಮಾಡ್ತಾ ಇದ್ರೆ ನೀನು ಕ್ರೈಸ್ತವನು. When Christ entered in you, live as a Christian. ಕ್ರಿಸ್ತ ನಿನ್ನಲ್ಲಿ ಪ್ರವೇಶಿಸಿದಾಗ ಕ್ರೈಸ್ತವನಾಗಿ ಜೀವಿಸು. When Christ entered in you, you are created like God. ನೀನು ಕ್ರಿಸ್ತ ನಿನ್ನಲ್ಲಿ ಪ್ರವೇಶಿಸಿರುವ ಕ್ಷಣದಲ್ಲೇ ನೀನು ದೇವರ ಹಾಗೆ ನೀನು ಉಂಟು ಮಾಡಲ್ಪಟ್ಟಿದ್ದೀ. You are the true righteousness of God. ನೀನು ದೇವರ ಸರಿಯಾಗಿರುವಂತ ನೀತಿಯಾಗಿದ್ದೀ. You are a holiness of God. ನೀನು ದೇವರ ಪರಿಶುದ್ಧತೆ ಆಗಿದ್ದೀ. I tell you, when Bible says when we are true righteousness of God in holiness, ನೀನು ಸತ್ಯವೇದವು ನಿಜವಾದ ನೀತಿ ದೇವರ ಪರಿಶುದ್ಧತೆ ಅಂತ ಹೇಳುವಾಗ, why should we live less than that? ಅದಕ್ಕಿಂತ ನಾವು ಯಾಕೆ ಕಡಿಮೆ ಜೀವನ ಜೀವಿಸಬೇಕು? Don't live less than what Bible says. ಸತ್ಯವೇದವು ಹೇಳುವುದಕ್ಕಿಂತ ಕಡಿಮೆಯಾಗಿ ನೀನು ಜೀವಿಸಬೇಡ. Live as a true righteous person. ನೀನು ಸತ್ಯವಾದ ನೀತಿವಂತನ ಹಾಗೆ ಜೀವಿಸು. True righteousness has three factors. ಸತ್ಯವಾದ ನೀತಿಗೆ 3 ಅಂಶಗಳಿದೆ. First thing is rights. ಮೊದಲನೇದಾಗಿ ಹಕ್ಕುಗಳು. Second thing is rightness. ಎರಡನೇದು ಸರಿಯಾಗಿರುವಂತ ಸ್ಥಿತಿ. Third one is a right standing. ಮೂರನೇದು ಸರಿಯಾಗಿ ನಿಂತುಕೊಳ್ಳುವಂತ ಒಂದು ಸ್ಥಾನ. First thing, ಮೊದಲನೇದು, when we have rights from God, ದೇವರಿಂದ ನಮಗೆ ಹಕ್ಕುಗಳು ಬರುವಾಗ, you never be sick again in your life. ನಿನ್ನ ಜೀವನದಲ್ಲಿ that is your right. ನಿನ್ನ ಹಕ್ಕೇನಂದ್ರೆ ನೀನು ಆರೋಗ್ಯಕರವಾಗಿರುವುದು ನಿನ್ನ ಹಕ್ಕಾಗಿದೆ. Amen. ಆಮೆನ್. Not again sick and again be healed. Sick again be healed. ಮತ್ತೆ ರೋಗಿ ಆಗೋದು, ಗುಣ ಹೊಂದುವುದು, ಆ ರೀತಿಯಲ್ಲ. ನೀನು ಆರೋಗ್ಯವೆನ್ನುವಂತ ಹಕ್ಕು ನಿನಗಿದೆ. You never be sick again. That is your right. ನಿನಗೆ ಮತ್ತೆ ರೋಗಿ ಆಗಬಾರದನ್ನುವಂತ ಹಕ್ಕು ನಿನಗೆ ಕೊಡಲ್ಪಟ್ಟಿದೆ. Amen. ಆಮೆನ್. So you have to take that right. ಆ ಹಕ್ಕನ್ನು ನೀನು ಉಪಯೋಗಿಸಿಕೊಳ್ಳಬೇಕು, ಸ್ವೀಕರಿಸಿಕೊಳ್ಳಬೇಕು. You never be poor again. ಮತ್ತೆ ನೀನು ಬಡವನಾಗುವುದು ಇರುವುದಿಲ್ಲ. You never be disturbed again. ಮತ್ತೆ ನೀನು ಗಲಿಬಿಲಿ ಹೊಂದುವುದಿಲ್ಲ. You never be discouraged again. ಮತ್ತೆ ನೀನು ನಿರಾಶಕ್ಕೆ ಹೋಗುವುದಿಲ್ಲ. That is your right. ಇವೆಲ್ಲ birthright. ನೀನು ದೇವರಿಗೆ ಹುಟ್ಟಿದ ಕಾರಣ ನಿನಗೆ ಹಕ್ಕುಗಳಿದೆ. ಇವೆಲ್ಲ You have to walk in that. ನೀನು ಹಕ್ಕನ್ನು ಉಪಯೋಗಿಸಿಕೊಂಡು ಆ ಪ್ರಕಾರವಾಗಿ ನಡಿಬೇಕು. Amen. ಆಮೆನ್. That's what I tell you. Don't tolerate sickness in your body. ಅದಕ್ಕಾಗಿ ಅನಾರೋಗ್ಯವು ಏನಾದರೂ ಶರೀರದಲ್ಲಿ ಬಂದಾಗ ಅದನ್ನು ಭರಿಸ್ಕೊಂತ ಹಂಗೆ ಅಲ್ಕೊಂತಿರಬೇಡ, ಅದನ್ನು ತಿರಸ್ಕರಿಸು. Don't tolerate. ಅದನ್ನು ಸಹಿಸಬೇಡ. Don't accept. ಅದನ್ನು ಸ್ವೀಕರಿಸಬೇಡ. Just say no, that's all. ನೀನು ಹೇಳಬೇಕು, ಇಲ್ಲ ಇದು ನನ್ನ ಶರೀರದಲ್ಲಿ ಬರುವುದಕ್ಕೆ ಅಧಿಕಾರವಿಲ್ಲ ಅಂತ ನೀನು ಹೇಳಬೇಕು, ಇಲ್ಲ ಎಂದು. Amen. ಆಮೆನ್. ಬಹಳ ಜನರಿಗೆ ನೋ ಅಂತ ಹೇಳಕ್ ಕೂಡ ಆಗೋದಿಲ್ಲ. ಕೆಲವರಿಗೆ ಇಲ್ಲ ಅಂತ ಕೂಡ ಹೇಳುವುದಿಲ್ಲ ಅನಾರೋಗ್ಯ ಬಂದಾಗ. ನೋ ಅಂತ ಹೇಳಿದ್ರೆ ಬ್ರೆಡ್ ಪ್ಯಾಕೆಟ್ ಕೊಡ್ತಾರ ಇಲ್ಲ ಅಂತ ಹೇಳಿ. ಅನಾರೋಗ್ಯ ಬಂದ್ರೆ ಮತ್ತೆ ಯಾರನ್ನ ಬಂದು ನೋಡಿ ಬ್ರೆಡ್ ಪ್ಯಾಕೆಟ್, ಅವಾಗ ಸ್ವಲ್ಪ ಜ್ವರ ಬಂದ್ರೆ ಆ ಬ್ರೆಡ್ ಪ್ಯಾಕೆಟ್ 2 ಆಪಲ್ ಹಣ್ಣು ಕೊಡ್ತಾರೆ. ಅದಕ್ಕಾಗಿ ನೋ ಅಂತ ಕೂಡ ಹೇಳೋದಿಲ್ಲ.
Are you with me what I am saying? Bread, apple, Some village people go to doctor. ಕೆಲವರು ವಿಲೇಜ್ ಜನರು ವಿಲೇಜ್ ಹಳ್ಳಿ ಜನರು ಡಾಕ್ಟರ್ ಹತ್ರ ಹೋಗ್ತಾರೆ. Sir, you write apples in that. ಅದರಲ್ಲಿ ಪ್ರಿಸ್ಕ್ರಿಪ್ಷನ್ದಲ್ಲಿ ಸಾರ್ ಆ್ಯಪಲ್ ಕೂಡ ಬರೀ ಸಾರ್ ಅಂತ ಹೇಳ್ತಾರೆ. ಅಮ್ಮ ಅದು ಬರೆಯಕ್ಕೆ ಆಗೋದಿಲ್ಲ ಮಾತಾಡ ಕಡೆ ಸರ್ ಬರೀರಿ ಸರ್ ಅದು ಬರೀರಿ ಸರ್. ನೀವು ಬರೆದ್ರೇನೆ ಕೊಡ್ತಾರ ಅವರು. ನೀವು ಬರೆದ್ರೇನೆ ನಮ್ಮ ಮಕ್ಕಳು ಕೊಡ್ತಾರ್ರಿ, ತಂದಿಲ್ಲ ಅಂದ್ರೆ ಬರೀದಿಲ್ಲ ಕೊಡೋದಿಲ್ಲ. ಅದಕ್ಕಾಗಿ ಸ್ವಲ್ಪ ಜನ ಆ್ಯಪಲ್ ಸಲುವಾಗಿ ಅವಾಗ ಸ್ವಲ್ಪ ಜ್ವರ ಬರ್ಬೇಕಂತಾರೆ. ಆಪಿಲ್ ಸಲುವಾಗಿ ಬ್ರೆಡ್ ಸಲುವಾಗಿ ಯಾವಾಗನ ಜ್ವರ ಬರ್ಲಿಲ್ಲ ಚೆನ್ನಾಗಿರ್ತದೆ ಅನ್ಕೊಂತಾರೆ. I tell you, if any sickness comes, you say no. ಏನಾದರೂ ಅನಾರೋಗ್ಯ ಬಂದ್ರೆ ನೀನು ಬಾಯಿ ತೆರೆದು ಹೇಳ್ಬೇಕು, ಇಲ್ಲ ಇದನ್ನು ತಿರಸ್ಕರಿಸ್ತಾ ಇದೆ ಎಂದು. Hallelujah. Hallelujah. Because that is nothing but a demon. ಯಾಕಂದ್ರೆ ಅದು ಒಂದು ಕೆಟ್ಟ ಆತ್ಮ ಆಗಿರ್ತದೆ. If any pain comes, say no. ಯಾವುದೇ ನೋವು ಬಂದ್ರೆ ಇಲ್ಲ ಅಂತ ತಿರಸ್ಕರಿಸಬೇಕು. ಅರೆ ಯಾವುದನ್ನ ಒಂದು ಅನಾರೋಗ್ಯ ಬಂದ್ಬಿಟ್ರೆ ನನ್ನ ಗಂಡ ಸ್ವಲ್ಪ ಎಲ್ಲಿಗಾನ ಸಿಟಿಗಾನ ಕರ್ಕೊಂಡು ಹೋಗ್ತಾನೆ ತೋರ್ಸಕ, ಅಲ್ಲಿ ಸ್ವಲ್ಪ ಲಾಡ್ಜಲ್ಲೇ ಇರ್ಬೋದು, ಅಲ್ಲಿ ಸ್ವಲ್ಪ ಊಟ ಮಟನ್ ಬಿರಿಯಾನಿನ ತಿನ್ಬೋದು ಅಂತ ಯೋಚನೆ ಮಾಡಬೇಡ. ಅಯ್ಯೋ ಸ್ವಲ್ಪ ಏನಾದ್ರೂ ನೋವು ಅಂದರೆ ಹಂಗವಾಗನ್ನ ಸಿಟಿಗೆ ಕರ್ಕೊಂಡು ಹೋಗ್ತಾನೆ, ಲಾಡ್ಜದಲ್ಲಿ ಇಡ್ತಾರೆ. ಇದು ಯಾವಾಗಲೂ ಈ ಹಟ್ಟಿದಲ್ಲಿ ಇದೇನು ಇದು ಗಾಚಾರ ಅಂತಂದು ಹೇಳಬೇಡ. ಇದೇನು ಈ ಗಾಚಾರ ಹಟ್ಟಿಯಲ್ಲೇ ಇದೆ ಅನ್ಕೋಬೇಡ. Hallelujah. Hallelujah. ಆ ಸ್ಕ್ಯಾನಿಂಗ್ ತೆಗೆದುಕೊಂಡು ಎಲ್ಲರಿಗೂ ತೋರಿಸಿ ಸಿಂಪತಿ ಪಡ್ಕೊಳ್ಳೋಕೆ ಹೋಗಬೇಡ. ಸ್ಕ್ಯಾನಿಂಗ್ ತೋರಿಸಿ ಎಲ್ಲರ ಹತ್ರ ದಯೆ ತೋರಿಸ್ಕೋಬಹುದು. ಹೌದಾ ಹಂಗಾಯ್ತಾ ಅಂತ. Say no, that's all. ನೀನು ಬಾಯಿಂದ ಹೇಳ್ಬೇಕು, ಇದು ನಂದಲ್ಲ ಅಂತ ಹೇಳ್ಬೇಕು, ತಿರಸ್ಕರಿಸಬೇಕು. Stop it here only. ಅಲ್ಲೇ ಆ ಕಡೆನೇ ನೀನು ನಿಲ್ಲಿಸಬಹುದು ಆ ಒಂದು ಅನಾರೋಗ್ಯವನ್ನು. We have a rights. ನಮಗೂ ಹಕ್ಕುಗಳುಂಟು. Amen. Amen. And also we have a rightness that he has given wisdom to live right life. ನಮಗೂ ಸರಿಯಾಗಿರುವಂತ ಸ್ಥಿತಿ ಜೀವಿಸುವಂತ ಒಂದು ಜ್ಞಾನವು ದೇವರು ಕೊಟ್ಟಿದ್ದಾರೆ. Holy Ghost will help us to know the will of God. ಪವಿತ್ರಾತ್ಮ ದೇವರು ಸಹಾಯ ಮಾಡ್ತಾನೆ ತಂದೆಯ ಚಿತ್ತದಲ್ಲಿ ನಮ್ಮನ್ನು ನಡೆಸುವಂತೆ. He helps you in the things of God. ದೇವರ ವಿಷಯಗಳಲ್ಲಿ ನಮ್ಮನ್ನು ನಡೆಸುತ್ತಾನೆ, ಆತನು ಸಹಾಯ ಮಾಡ್ತಾನೆ. Holy Ghost came inside of you. ಯಾಕೆ ಪವಿತ್ರಾತ್ಮ ದೇವರು ನಿನ್ನೊಳಗೆ ಬಂದು ವಾಸ ಮಾಡ್ತಾ ಇದ್ದಾರೆ? ನೀನು ಅಳ್ತಾ ಇದ್ರೆ ಕಣ್ಣು ಒರೆಸಕ್ಕಲ್ಲ. ನೀನು when you are crying, he is not there to wipe up your tears. ಓ ಯಾವುದೋ ನೋವಾಗಿದೆ ಮಲ್ಕಮ್ಮ, ನಾನು ನೋವಾಯ್ತಮ್ಮ ಮಲ್ಕೊಂಡು ಮಲಗಿಸುವುದು. That is not the reason Holy Ghost come. ಪವಿತ್ರಾತ್ಮ ದೇವರು ಬಂದಿದ್ದು ಆ ಕಾರಣಕ್ಕಾಗಿ ಅಲ್ಲ. Why he came? ಯಾಕೆ ಆತನ ನಮ್ಮೊಳಗೆ ಬಂದಿದ್ದಾರೆ? He helps you in the things of God. ದೇವರ ಕರ್ತನ ವಿಷಯಗಳಲ್ಲಿ ನಿನಗೆ ಸಹಾಯ ಮಾಡುವುದಕ್ಕಾಗಿ ಬಂದಿದ್ದಾರೆ. When all these things happened, you will know what to do, what not to do. ಇಂಥ ವಿಷಯಗಳು, ಕಷ್ಟ ವಿಷಯಗಳು ಏನಾದರೂ ಬಂದ್ರೆ ನೀನು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ತಿಳಿಸುವುದಕ್ಕೆ ಬಂದಿದ್ದಾರೆ. From inside you will hear, you say no, you say no. ಆತನು ಅಂತರಂಗದಲ್ಲಿ ಮಾತನಾಡ್ತಾನೆ. ಆತನು ಹೇಳ್ತಾನೆ, ಇದನ್ನು ತಿರಸ್ಕರಿಸು, ಬೇಡ ಅಂತ ಹೇಳು ಅಂತ ಹೇಳ್ತಾ ಇರ್ತಾನೆ. ಆಮೆನ್. ಆಮೆನ್. ಆದ್ರೆ ಬಹಳ ಜನ ವಿಶ್ವಾಸಿಗಳು ನೀನೇ ಹೇಳ್ಬಿಡಪ್ಪ ನೋ ಅಂತಂದು ಹೇಳಿ ನಾನು ಯಾಕೆ ಹೇಳ್ಬೇಕು ಅಂತ ಹೇಳಿ ಬಹಳ ವಿಶ್ವಾಸಿಗಳು ಪವಿತ್ರಾತ್ಮನೇ ನೀನೇ ಹೇಳಪ್ಪ ನೋ ಅಂತ ನಾನು ಏನೇ ಯಾರನ್ನ ಬಂದಿದಾರ ಯಾರಾದ್ರೂ ಮನೆಗೆ ಬಂದ್ರೆ ಹೆಂಡತಿಗೆ ಹೇಳ್ತಾರೆ ಹೋಗಿ ಅವ್ರಿಗೆ ಇಲ್ಲ ಅಂತಂದು ಹೇಳು ಅಂತಂದು ಹೇಳಿದ್ರೆ ಆ ಹೆಂಡತಿ ಹೇಳ್ತಾರೆ ನೀನೇ ಹೇಳ್ಬಿಡು ನಾನು ಹೋಗೋದಲ್ಲ ಅಂತ. ಹೆಂಡತಿಗಳಿಗೆ ಹೇಳ್ತಾರೆ ಗಂಡಂದರು, ಹೋಗಿ ಇಲ್ಲ ಅಂತ ಹೇಳ್ಬಿಡು ಅವ್ರಿಗೆ, ಅಂದ್ರೆ ನೀನೇ ಹೋಗಿ ಹೇಳ್ಕಪ್ಪ, ನಾನು ಹೇಳೋದಿಲ್ಲ, ನೀನೇ ಹೇಳ್ಕೊಬಿಡು, ನಿಂದು ನೀನೇ. ಪವಿತ್ರ ಆತ್ಮನ ದೇವರು ಆ ಸಿಕ್ನೆಸ್ ಬಂದಿದೆ ನೋ ಅಂತ ಹೇಳಿದ್ರೆ ನೀನೇ ಹೇಳ್ಬಿಡು ಅಂತ ಹೇಳ್ಬಿಡ್ತಾರೆ. ಹಾಗೆ ಪವಿತ್ರಾತ್ಮ ದೇವರು ಅನಾರೋಗ್ಯ ಬಂದಿದೆ ನೀನು ಬಾಯಿ ತೆರೆದು ಇಲ್ಲ ಇದನ್ನು ತಿರಸ್ಕರಿಸ್ತಾ ಇದ್ದಂತ ಹೇಳಂದ್ರೆ ನೀನೇ ಹೇಳಪ್ಪ ಅಂತ ಹೇಳಿ ಸುಮ್ಮನೆ. ಆತನ ಹೇಳೋದಿಲ್ಲ, ನೀನೇ ಹೇಳಬೇಕು. He don't tell, you should tell. You must know what to do by the Holy Ghost. When he said, you have to do that. ಪವಿತ್ರಾತ್ಮ ದೇವರು ನಿನಗೆ ಏನಾದರೂ ವಿಷಯಗಳು ಹೇಳುವಾಗ ನೀನೇ ಬಾಯಿಂದ ಹೇಳಬೇಕು. All the wisdom is in you. ಎಲ್ಲಾ ಜ್ಞಾನವು ನಿನ್ನಲ್ಲಿದೆ. Hallelujah. Hallelujah. Many people in this world they may have the wisdom, but what wisdom you have when you receive Christ, that is a special wisdom. ಎಲ್ಲಾ ಜನರಿಗೆ ಭೂಮಿ ಮೇಲೆ ದೇವರು ಮನುಷ್ಯರಿಗೆ ಜ್ಞಾನ ಕೊಟ್ಟಿದ್ದಾರೆ, ಆದರೆ ನೀನು ಯೇಸು ಕ್ರಿಸ್ತನನ್ನ ಒಡೆತನದಲ್ಲಿ ಬರುವಾಗ ನಿನಗೆ ಪ್ರತ್ಯೇಕ ಜ್ಞಾನವನ್ನು ದೇವರು ಕೊಟ್ಟಿದ್ದಾರೆ. This special kind of wisdom reserved for only righteous. ಯಾರು ನೀತಿವಂತರೋ ಅಂತವರಿಗೆ ಮಾತ್ರ ದೇವರಲ್ಲಿರುವಂತ ಜ್ಞಾನವನ್ನು ದೇವರು ಭದ್ರಪಡಿಸಿ ಅವರಿಗೆ ಕೊಟ್ಟಿದ್ದಾರೆ. This wisdom guides you. ಈ ದೇವರ ಜ್ಞಾನವು ನಿನ್ನನ್ನು ನಡೆಸುತ್ತದೆ. What to do it guide you. ಆತನು ಏನು ಮಾಡಬೇಕು ಅಂತ ನಿನ್ನನ್ನು ನಡೆಸುತ್ತಾನೆ, ಏನು ಮಾಡಬೇಕು ಅನ್ನುವಂತ ಜ್ಞಾನದಿಂದ ನಡೆಸ್ತಾನೆ. This wisdom before you think you know what to do. ಆತನು ಈ ಜ್ಞಾನವೆಂತ ಜ್ಞಾನವಂದ್ರೆ ನೀನು ಏನು ಮಾಡಬೇಕು
ಮಾಡಬೇಕಂತ ಆಲೋಚಿಸುವುದಕ್ಕೆ ಮುಂಚೆನೆ ನೀನು ಮಾಡುವುದಕ್ಕೆ ಆಗುತ್ತದೆ. Hallelujah. ಹಲ್ಲೆಲೂಯಾ. This is a special wisdom. ಇದು ಪ್ರತ್ಯೇಕವಾಗಿರುವಂತ ದೇವರ ಜ್ಞಾನವು How many say I'm having that wisdom? ಎಷ್ಟು ಜನ ಹೇಳ್ತಾರೆ ದೇವರಿಂದ ಬಂದಿರುವಂತ ಪ್ರತ್ಯೇಕ ಜ್ಞಾನವು ನನಗಿದೆ ಎಂದು? If you are righteous, that wisdom is yours. ನೀನು ನೀತಿವಂತನಾಗಿದ್ರೆ ಯೇಸು ಕ್ರಿಸ್ತನಿಂದ ನಂಬಿ ಒಡೆತನದಲ್ಲಿ ಬಂದಿರುವಾಗ ಆ ಜ್ಞಾನವು ನಿನಗಿದೆ. Amen. Amen. It came you to think what to think. ನೀನು ಆ ಜ್ಞಾನವಿರುವಾಗ ಆತನು ಏನು ಯೋಚಿಸಬೇಕು ನೀನು ಅದನ್ನೇ ಯೋಚಿಸ್ತೀಯಾ. Hallelujah. ಹಲ್ಲೆಲೂಯಾ. ನೀನು ಏನು ಯೋಚಿಸಬೇಕಂತ ದೇವರು ನಿರ್ಣಯ ಮಾಡಿರ್ತಾನೋ ಅದನ್ನೇ ಯೋಚಿಸುತ್ತಿ. ದೇವರು ನೀನು ಏನು ಯೋಚಿಸಬೇಕಂತ ನಿರ್ಣಯ ಮಾಡಿರ್ತಾನೋ ಅದನ್ನೇ ಯೋಚಿಸ್ತೀಯಾ. That wisdom came to you to say the words what to say. ದೇವರು ನೀನು ಈ ಮಾತುಗಳು ಹೇಳಬೇಕಂತ ಆತನು ಇಟ್ಟಿರ್ತಾನೆ, ಅದನ್ನೇ ಆ ಜ್ಞಾನವು ನೀನು ಮಾತನಾಡುವಂತೆ ಮಾಡುತ್ತದೆ. Amen. Amen. That wisdom helps you to go where you should go. ಆ ದೇವರ ಜ್ಞಾನವು ನೀನು ಎಲ್ಲಿಗೆ ಹೋಗ್ಬೇಕೋ ಸಹಾಯ ಮಾಡ್ತಾನೆ. Hallelujah. ಎಲ್ಲಿಗೆ ಹೋಗ್ಬೇಕೋ ಏನ್ ಮಾಡಬೇಕು, ಯಾವಾಗ ಹೋಗ್ಬೇಕಂತ ಕೂಡ ಪ್ಲಾನ್, ಯಾವಾಗವೇ ಹೋಗಬೇಕು ಕೂಡ ಹೇಳ್ತಾನೆ. Hallelujah. ಹಲ್ಲೆಲೂಯಾ. ಆತನ ಹೇಳಿದ್ರೆ ಕೂಡ ಹಂಗೆ ಶನಿವಾರ ಹೋಗ್ಬಿಡ್ತಾರೆ, ಭಾನುವಾರ ಆರಾಧನೆ ಬಿಟ್ಬಿಟ್ಟು ತಪ್ಪಿಸ್ಕೊಂಡು ಹೋಗ್ಬೇಕಂತ ಆತನು ಹೇಳಿದ್ರೆ ಕೂಡ ಭಾನುವಾರ ಪಾಸ್ಟರ್ದು ಕೇಳಿ ಕೇಳಿ ಸಾಕಾಗ್ಬಿಟ್ಟದಪ್ಪ, ಈ ಭಾನುವಾರ ಸ್ವಲ್ಪ ತಪ್ಪಿಸ್ಕೊಂಡು ಹೋಗ್ಬಿಡೋದು. ಈ ಭಾನುವಾರ ಹೋಗಬೇಡ ಆರಾಧನೆ ಇದೆ ಅಂತ ಬಲಗ ಪವಿತ್ರಾತ್ಮ ದೇವರು ಹೇಳಿದ್ರು. ಈ ಪಾಸ್ಟರ್ದು ಕೇಳಿ ಸಾಕಾಯ್ತು, ಬೇರೆಯವರು ಸಂದೇಶ ಕೇಳೋಣ, ಅಲ್ಲಿ ಹೋಗಿ ಬೇರೆಯವ್ರ ಸಂದೇಶ ಕೇಳಿ ಸ್ವಲ್ಪ ಕಥೆಗಳು ಚೆನ್ನಾಗಿ ಹೇಳ್ತಾರೆ, ಅಲ್ಲಿ ಸ್ಟೋರೀಸ್ ದೇ ವಿಲ್ ಟೆಲ್, ನಗಿಸ್ತಾರೆ, ಬೇಗ ನಗಿಸ್ತಾರೆ ಚೆನ್ನಾಗಿ ಸ್ಟೋರಿಗಳು ಹೇಳಿ. ಆಮೇಲೆ ಪಾಸ್ ಯಾವಾಗಲೂ ಸೀರಿಯಸ್ ಆಗಿ ಹೇಳ್ತಾ ಇರ್ತಾರೆ. Are with you what to say? That wisdom help you to go where you should go. ಜ್ಞಾನವು ದೇವರ ಜ್ಞಾನವು ಎಲ್ಲಿಗೆ ನೀನು ಹೋಗಬೇಕೋ ನಡೆಸುತ್ತಾನೆ. It helps you to be where you should be. ನೀನು ಎಲ್ಲಿ ಇರಬೇಕೋ ಯಾವ ಸಮಯದಲ್ಲಿ ಆತನು ಆ ಜ್ಞಾನದಿಂದ ಕೊಡ್ತಾನೆ. Hallelujah. Hallelujah. In right time you will be in a right place. ನೀನು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರ್ತೀಯ. You Amen. will be in a right purpose. ನೀನು ಸರಿಯಾದ ಉದ್ದೇಶಕ್ಕಾಗಿರ್ತೀಯ ಈ ಜ್ಞಾನವು ಕೆಲಸ ಮಾಡುವಾಗ. Amen. Amen. This is a benefit of righteous. ನೀತಿವಂತನಾಗುವುದರಿಂದ ಈ ಸೌಲಭ್ಯವನ್ನು ದೇವರು ಕೊಟ್ಟಿದ್ದಾರೆ. But we have to practice it. ಇದನ್ನು ನಾವು ಅಭ್ಯಸಿಸಬೇಕು, ಅಧ್ಯಯನ ಮಾಡಬೇಕು. Otherwise we don't practice, we don't exercise, that will not work. ನೀನು ಅಭ್ಯಸಿಸಲಿಲ್ಲ ಅಂದ್ರೆ ಇದು ಕಾರ್ಯವಾಗುವುದಿಲ್ಲ. ಏನು ಇದ್ರೂ ಕೂಡ ನಾನು ಮಾಮೂಲಾಗಿ ಎಲ್ಲ ಮಾಮೂಲು ವಿಶ್ವಾಸಿಗಳಾಗಿ ನಾನು ಆರ್ಡಿನರಿ ಪರ್ಸನ್ ಆಗಿ ಜೀವಿಸ್ತೀನಿ, ಜೀವಿಸಿ ಯಾರು ಬೇಡ ಅಂತ. ನೀನು ವಿಶ್ವಾಸ ಆಗಿದ್ರು ಕೂಡ ಬೇರೆಯವರ ಹಾಗೆ ಸಾಧಾರಣ ವ್ಯಕ್ತಿಗಳಾಗಿ ಜೀವಿಸಬಹುದು. ಅದು ಪಾಸ್ಟರ್ ಹೆಂಗ ಬರೋದಿಲ್ಲ, ಸಿಕ್ನೆಸ್ ಹೆಂಗ, ಜ್ವರ ಹೆಂಗ ಬರೋದಿಲ್ಲ, ಹೆಂಗ ಸತ್ತು ಹೋಗ್ಬೇಕು ನಾವು, ಜ್ವರ ಬರಲಿಲ್ಲ ಅಂದ್ರೆ ಅಂತ ಯೋಚನೆ, ನೀನು ಹೋಗಪ್ಪ ಯಾರು ಬೇಡ ಅಂತಾರೆ. ನೀನು ಆ ರೀತಿಯಲ್ಲಿ ನಿರ್ಣಯ ಮಾಡ್ಕೊಂಡ್ರೆ ನೀನು ಹೋಗಬಹುದು, ಆದ್ರೆ ತಿರಸ್ಕರಿಸುವಾಗ ನೀನು ಕಾರ್ಯ ನೋಡ್ತೀಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ರೋಗನೇ ಇಲ್ಲ ಅಂತಂದ್ರೆ ಇವೆಲ್ಲ ಮೆಡಿಸಿನ್ಸ್ ಯಾಕೆ ಕೊಟ್ಟಿದ್ದಾನೆ ದೇವರು ಅಂತಂದು ಹೇಳ್ತಾರೆ. ರೋಗ ಇಲ್ಲದೇ ಇದ್ರೆ ಈ ಒಂದು ಔಷಧ ಎಲ್ಲ ಯಾಕೆ ಕೊಟ್ಟಿದ್ದಾರೆ ದೇವರು? ಔಷಧ ತಗೊಂಡ್ಕೊಡ್ರಿ ಬೇಡ ಅಂತಂದು ಹೇಳೋದಿಲ್ಲ, ಬಟ್ ಆದರೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ದಟ್ ಹೈಯರ್ ಲೈಫ್. ಔಷಧ ತೆಗೆದುಕೊಳ್ಳ್ರಿ ಒಳ್ಳೇದೇ, ಅದನ್ನು ಆದರೆ ನೀವು ದೇವರು ಕೊಟ್ಟಿರುವಂತಹ ಹಕ್ಕುಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಸ್ಲೋಲಿ ಯು ಹ್ಯಾವ್ ಟು ಇನ್ಕ್ರೀಸ್ ಯುವರ್ ಫೇತ್. ನಿನ್ನ ವಿಶ್ವಾಸವನ್ನು ಖಚಿತವಾಗಿ ಹೆಚ್ಚು ಮಾಡಿಕೊಳ್ಳಬೇಕು. ಯು ಹ್ಯಾವ್ ಟು ಇನ್ಕ್ರೀಸ್ ಯುವರ್ ಲೆವೆಲ್ ಆಫ್ ಸ್ಪಿರಿಚುವಲ್ ಲೈಫ್. ಆತ್ಮೀಯ ಜೀವನವನ್ನು ನೀನು ಹೆಚ್ಚು ಮಾಡಿಕೊಳ್ಳಬೇಕು. ಆಮೆನ್. ಆಮೆನ್. ಯು ಹ್ಯಾವ್ ಟು ರೈಸ್ ಅಪ್ ಫ್ರಮ್ ದಿ ಸ್ಟ್ಯಾಂಡರ್ಡ್ ಆಫ್ ದಿಸ್ ವರ್ಲ್ಡ್. ಈ ಲೋಕದ ವ್ಯವಸ್ಥೆಗಿಂತ ನಿನ್ನ ಮಟ್ಟವನ್ನು ಪ್ರತ್ಯೇಕ ಹೆಚ್ಚು ಮಾಡಿಕೊಳ್ಳಬೇಕು. ರೈಸ್ ಅಪ್ ಯುವರ್ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್. ಆತ್ಮೀಯ ಮಟ್ಟವನ್ನು ನೀನು ಏರಿಸಿಕೋ. ಲಿವ್ ಎ ಹೈಯರ್ ಲೈಫ್. ನೀವು ಉನ್ನತ ಮಟ್ಟ ಜೀವಿಸು. ಆಮೆನ್. ಆಮೆನ್. ಆರ್ಡಿನರಿ ಲೈಫ್ ಇಸ್ ನಾಟ್ ಅವರ್ಸ್. ಸಾಧಾರಣವಾಗಿರುವಂತ ಜೀವನ ನಮ್ದಲ್ಲ. We are righteousness of God. ನಾವು ದೇವರ ನೀತಿ ಆಗಿದ್ವಿ ಈಗ. We are in true holiness. ನಮ್ಮಲ್ಲಿ ನಿಜವಾದ ನೀತಿ, ನಿಜವಾದ ಪರಿಶುದ್ಧತೆ ನಮಗೆ ಕೊಡಲ್ಪಟ್ಟಿದೆ. First King 3rd chapter 12th verse said. ಮೊದಲನೇ ಅರಸರು 3rd chapter 12th verse. 3ನೇ ಅಧ್ಯಾಯ 12ನೇ ವಚನ ಹೇಳುತ್ತದೆ. Solomon asked wisdom to God. ಸೊಲೊಮೋನ್ ರಾಜನು ದೇವರನ್ನು ಜ್ಞಾನ ಕೇಳಿದ್ದಾರೆ. God gave Solomon wisdom, Bible says. ಸತ್ಯವೇದ ಹೇಳುತ್ತದೆ ದೇವರು ಸೊಲೊಮೋನಕ್ಕೆ ಜ್ಞಾನವನ್ನು ಕೊಟ್ಟಿದ್ದಾರೆ. He was wiser than all men. ಆತನು ಎಲ್ಲಾ ಆ ಸಮಯದಲ್ಲಿರುವಂತ ಎಲ್ಲಾ ಮನುಷ್ಯರಿಗಿಂತ ಜ್ಞಾನವಂತನು ಸೊಲೊಮೋನನು. John 14:17 says. ಯೋಹಾನ ಸುವಾರ್ತೆ 14:17 ಹೇಳುತ್ತದೆ. Did you know that Jesus Christ is in you? ಯೇಸು ನಿನ್ನಲ್ಲಿ ಇದ್ದಾನೆ ಅಂತ ನಿನಗೆ ಗೊತ್ತಿದೆಯಾ? How many say Jesus Christ is in me? ಯೇಸು ಕ್ರಿಸ್ತ ನನ್ನಲ್ಲಿ, Holy Ghost. ಪವಿತ್ರಾತ್ಮ ದೇವರಾಗಿ ಯೇಸು ಕ್ರಿಸ್ತ ನನ್ನಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಂತ ಎಷ್ಟು ಜನರು ಹೇಳ್ತೀರಿ? ಆಮೆನ್. That's what Bible says. 1 Corinthians 1st chapter 30th verse. ಮೊದಲನೇ ಕೊರಿಂಥಿ 1:30 ವಚನ ಹೇಳುತ್ತದೆ.
Christ is the wisdom of God. ಈ ಕ್ರಿಸ್ತನೇ ದೇವರ ಜ್ಞಾನವಾಗಿದ್ದಾರೆ. Hallelujah. ಹಲ್ಲೆಲೂಯಾ. So when he is in us, we have a wisdom of God. ನಮ್ಮಲ್ಲಿ ಆತನೇ ಬಂದು ಇರುವಾಗ ನಮ್ಮಲ್ಲಿ ದೇವರ ಜ್ಞಾನವಿದೆ. We have a wisdom more than Solomon. ಸೊಲೊಮೋನಕ್ಕಿಂತ ದೊಡ್ಡ ಆತನು ನಮ್ಮಲ್ಲಿ ಇರುವುದರಿಂದ ನಮಗೂ ಸೊಲೊಮೋನಕ್ಕಿಂತ ದೊಡ್ಡ ಜ್ಞಾನವು ಕೊಡಲ್ಪಟ್ಟಿದೆ. Hallelujah. ಹಲ್ಲೆಲೂಯಾ. Through wisdom he won 40 nations. ಆತನು ಜ್ಞಾನದಿಂದ ದೇವರ ಜ್ಞಾನದಿಂದ 40 ದೇಶಗಳನ್ನು ಪರಿಪಾಲಿಸಿದ್ದಾನೆ ಸೊಲೊಮೋನನು. I tell you, 40 nations submitted to him and given him all the money and everything. ಆತನಿಗೆ 40 ದೇಶಗಳಲ್ಲಿರುವಂತ ಎಲ್ಲ ಅರಸರು ಆತನಿಗೆ ಒಳಗಾಗಿ ಹಣವನ್ನು ಎಲ್ಲ ವಿಷಯಗಳನ್ನು ಒದಗಿಸಿಕೊಡ್ತಾ No ಇದ್ರು. wars. ಆತನ ಸಮಯದಲ್ಲಿ ದೇವರು ಜ್ಞಾನ ಕೊಟ್ಟಿದ್ರಿಂದ ಯುದ್ಧಗಳೇ ಇಲ್ಲ. There was a great peace in his life. ಆತನ ಜೀವನದಲ್ಲಿ ಆ ಸಮಯದಲ್ಲಿ ದೊಡ್ಡ ಸಮಾಧಾನ ಉಂಟಾಯಿತು. Amen. ಆಮೆನ್. We have a greater than Solomon inside. ನಮ್ಮಲ್ಲಿ ವಾಕ್ಯ ಹೇಳುತ್ತದಿದ್ದು ಸೊಲೊಮೋನಕ್ಕಿಂತ ದೊಡ್ಡ ಆತನು ನಮ್ಮಲ್ಲಿದ್ದಾನೆ. Because Holy Ghost dwells in us, is operator of the will of God. ಪವಿತ್ರಾತ್ಮ ದೇವರು ನಮ್ಮಲ್ಲಿ ಇರುವುದರಿಂದ ತಂದೆಯ ಚಿತ್ತವನ್ನು ಆತನು ನಡೆಸ್ತಾ ಇದ್ದಾನೆ. Because Holy Ghost is inside of us, wisdom of God work through us. ನಮ್ಮಲ್ಲಿ ಪವಿತ್ರಾತ್ಮ ದೇವರು ಇರುವುದರಿಂದ ದೇವರ ಜ್ಞಾನವು ನಮ್ಮಲ್ಲಿ ಕಾರ್ಯವಾಗುತ್ತಾ ಇದೆ. Amen. ಆಮೆನ್. Then I tell you, Holy Ghost is inside of you. He will tell you what to eat, what not to eat also. ಪವಿತ್ರಾತ್ಮ ದೇವರು ನಿನ್ನಲ್ಲಿ ಇರುವುದರಿಂದ ನೀನು ಏನು ತಿನ್ನಬೇಕು ಏನು ತಿನ್ನಬಾರ್ದು ಕೂಡ ಆತನು ಹೇಳ್ತಾನೆ. ಯಾಕಂದ್ರೆ ಎಲ್ಲ ಕಸ ತಿನ್ನೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕಾಗಿ ಪವಿತ್ರಾತ್ಮನ ದೇವರು ಅದು ಕೂಡ ಹೇಳ್ತಾನೆ, ಏನು ತಿನ್ನಬೇಕು ಏನು ತಿನ್ನಬಾರ್ದು. ಪವಿತ್ರಾತ್ಮ ದೇವರು ಅದು ಕೂಡ ಹೇಳ್ತಾನೆ, ನಿನಗೆ ಯಾವುದು ನಿನ್ನ ಶರೀರಕ್ಕೆ ತಿನ್ನಬೇಕು ತಿನ್ನಬಾರ್ದು ಎಂದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ತಿನ್ನಬೇಕು ಅಷ್ಟೇ ಹೇಳ್ತಾನೆ. ಎಷ್ಟು ತಿನ್ನಬೇಕೋ ಅಷ್ಟೇ ಸಾಕಂತ ಹೇಳ್ತಾನೆ. ಸ್ವಲ್ಪ ಜನ ತುಂಬಿರ್ತದೆ ಆದರೂ ಕೂಡ ಮತ್ತೆ ತಿಂತಾರೆ. ಫುಲ್ ಆಗಿದೆಪ್ಪ ಅಂತ ಮತ್ತೆ ನೋಡಿದ್ರೆ ಅಲ್ಲಿ ಬೀಫ್ ಇದೆ, ಚಿಕನ್ ಇದೆ, ಏನಿದೆ ಅಂತ ಇಲ್ಲ, ಸ್ವಲ್ಪ ತಿನ್ನೋರಂತ ಮತ್ತೆ ತಿಂದ್ಬಿಡ್ತಾರೆ. Holy Ghost says you stop it. ಪವಿತ್ರಾತ್ಮ ದೇವರು ನಿನಗೆ ಹೇಳುವಾಗ ಅಲ್ಲಿ ನಿಲ್ಲಿಸಬೇಕು. Hallelujah. Hallelujah. Even he guides you what to eat, what not to eat. ಆತನು ಏನು ತಿನ್ನಬೇಕು ಏನು ತಿನ್ನಬಾರ್ದು ಇವೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ನಡೆಸ್ತಾನೆ ನಿನಗೆ. Amen. ಆಮೆನ್. Hallelujah. Hallelujah. ಯಾರಿಗಾನ ಹೇಳಿದಾನ ಪವಿತ್ರಾತ್ಮನ ದೇವರು ಏನು ತಿನ್ಬೇಕು ಏನು ತಿನ್ನಬಾರ್ದು ಅಂತ? ನನಗೆ ಹೇಳಿದಾನ. ನನಗೆ ಹೇಳಿಲ್ಲ ಅಂತ ಹೇಳ್ಬೇಡ. ನನಗೆ ಹೇಳಿಲ್ಲ ಅಂತ ಹೇಳ್ಬೇಡ. ಪವಿತ್ರಾತ್ಮ ದೇವರೆಲ್ಲ ಹೇಳ್ತಾರೆ. ಆದ್ರೆ ಕೇಳಕ್ ರೆಡಿ ಇಲ್ಲ. ಯು ಆರ್ ನಾಟ್ ರೆಡಿ ಟು ಲಿಸನ್ ಹಿಮ್. Hallelujah. ನಾಟ್ ಟು ಆಸ್ಕ್ ಹಿಮ್. ಒಂದು ವೇಳೆ ಕೇಳಿದ್ರೆ ನಿನಗೆ ಯಾವ ರೋಗ ಬರೋದಿಲ್ಲ. ನೀನು ಕೇಳಿದ್ರೆ ಯಾವ ರೋಗ ಬರುವುದಿಲ್ಲ. ಇವಾಗ ಎಲ್ಲ ವಿಷಯಗಳು ರೋಗಗಳು ಬರ್ತಾ ಇದೆ, ಅದಕ್ಕಂದ್ರೆ ಒಳಗ ಕೇಳ್ತಾ ಇಲ್ಲ. ನೀನು ಒಳಗಡೆ ಕೇಳ್ತಾ ಇಲ್ಲ. ಅದಕ್ಕಾಗಿ because we have to listen. When we listen only we'll be healthy. ನಾವು ಆತನ ಸ್ವರವನ್ನು ಕೇಳುವಾಗೆ ಆರೋಗ್ಯಕರವಾಗಿ That's what Bible says, John 16:13, he will guide you in all the truth. ಯೋಹಾನ ಸುವಾರ್ತೆ 16:13 ನಲ್ಲಿ ಹೇಳುತ್ತದೆ, ಆತನು ಎಲ್ಲಾ ಸರ್ವ ಸತ್ಯದಲ್ಲಿ ನಿನ್ನ ನಡೆಸುತ್ತಾನೆ. God wants us to live victorious life in Christ. ಕ್ರಿಸ್ತನಲ್ಲಿ ನಾವು ಜಯಭರಿತವಾಗಿರುವಂತ ಜೀವನ ಜೀವಿಸಬೇಕಂತ ದೇವರು ಎದುರು ನೋಡ್ತಾ ಇದ್ದಾರೆ. 1 John 5:4 said, ಮೊದಲನೇ ಯೋಹಾನು 5:4 ಹೇಳುತ್ತದೆ, whatsoever born of God overcometh the world. ದೇವರಿಂದ ಹುಟ್ಟಿರುವ ಪ್ರತಿ ಒಂದು ವಿಷಯ ಕೂಡ ಲೋಕವನ್ನು ಜಯಿಸಿದ್ದಾನೆ. That means we have overcome the world. ಲೋಕವನ್ನು ಜಯಿಸಿದ್ದಾನೆ ಅಂದ್ರೆ ನೀನು ದೇವರಿಂದ ಹುಟ್ಟಿದಿ, ನೀನು ಲೋಕವನ್ನು ಜಯಿಸಿದಿ. Amen. Amen. Tell to yourself, I overcome the world. ನೀನು ಹೇಳಬೇಕು, ನೀನು ಹೇಳ್ಕೊ, ನಾನು ಲೋಕವನ್ನು ಜಯಿಸಿದ್ದೇನೆ, ಲೋಕದ ವಿಷಯಗಳನ್ನು ಜಯಿಸಿದ್ದೇನೆ. I overcome the wickedness. ನಾನು ಕೆಟ್ಟ ದುಷ್ಟತನವನ್ನು ಜಯಿಸಿದ್ದೇನೆ. No matter what the evil in this world, I overcome the wickedness. ಎಷ್ಟು ಕೆಟ್ಟ ಪರಿಸ್ಥಿತಿ, ಕೆಟ್ಟ ವಿಷಯಗಳಿದ್ರೆ ಕೂಡ ನಾನು ಅದನ್ನು ಮಾಡದೆ ಜಯಿಸಿದ್ದೇನೆ, ಅದನ್ನು ಒಳಗಾಗುವುದಿಲ್ಲ. Because he has given his name. ಯಾಕಂದ್ರೆ ಆತನ ಹೆಸರನ್ನು ಕೊಟ್ಟಿದ್ದಾನೆ. He has given his spirit. ಆತನ ಆತ್ಮವನ್ನು ಕೊಟ್ಟಿದ್ದಾರೆ ನಮಗೆ. When he has given his spirit, he has given his name. How can we will be defeated? ಪವಿತ್ರ ಆತ್ಮನಾಗಿ ಆತನೇ ಆತ್ಮ ಸ್ವರೂಪನಾಗಿ ಬಂದು ಆತನ ಹೆಸರನ್ನು ಉಪಯೋಗಿಸುವುದಕ್ಕೆ ನಮಗೆ ಅಧಿಕಾರ ಕೊಟ್ಟಿರುವಾಗ ಹೇಗೆ ನಾವು ಸೋತು ಹೋಗುತ್ತೇವೆ? Amen. In eatable only we can control our body. ನಿನ್ನ ಆಹಾರ ಪದಾರ್ಥಗಳಿಂದ ಕೂಡ ನಿನ್ನ ಶರೀರವನ್ನು ಆದಿಂದಲೇ ಹಿಡ್ಕೋಬಹುದು. ನಿನ್ನ ಶರೀರದಲ್ಲಿ ನಿನ್ನ ಆಹಾರ ಪದಾರ್ಥಗಳಿಂದನೇ ನಿನ್ನ ಶರೀರವನ್ನು ಕಂಟ್ರೋಲ್ ಮಾಡಬಹುದು. ಹಲ್ಲೆಲೂಯಾ. ಅದರಲ್ಲಿಂದಲೇ ನೀನು ಆರೋಗ್ಯಕರವಾಗಿ ಜೀವಿಸಬಹುದು. ಅದರಿಂದಲೇ ನೀನು ಆರೋಗ್ಯಕರವಾಗಿ ಜೀವಿಸಬಹುದು. Don't try to overcome, you are overcome them already. ನೀನೇನೋ ಜಯಿಸಬೇಕಂತ ನೋಡಬೇಡ, ನೀನು ಜಯಶಾಲಿ ಅಂತ ವಾಕ್ಯ ಹೇಳ್ತದೆ. ನೀನು ಜಯಿಸಿದೆ ಆಗಲೇ. Colossians 1:27 said, ಕೊಲಸ್ಸಿ ಬರೆದ ಪತ್ರಿಕೆ 1:27 ಹೇಳ್ತದೆ, Christ in you. ಕ್ರಿಸ್ತ ನಿನ್ನಲ್ಲಿದ್ದಾರೆ. That is a glorious life. ಅದು ಕ್ರಿಸ್ತ ನಿನ್ನಲ್ಲಿ ಇದ್ದಾರೆ ಅಂದ್ರೆ ಮಹಿಮೆ ಉಳ್ಳುವಂತ ಜೀವನ ಅದು. Amen. Amen.
That is a sick free life. ಅದು ಅನಾರೋಗ್ಯವಿಲ್ಲದೆ ಇರುವಂತ ಜೀವನ, Pain free life. ನೋವು ಇಲ್ಲದೆ ಇರುವಂತ ಜೀವನ. Hallelujah. ಹಲ್ಲೆಲೂಯಾ. That is I tell you, tension free life. ಅದು ಟೆನ್ಷನ್ ಇಲ್ಲದೆ ಇರುವಂತ ಜೀವನ. ಅವೆಲ್ಲ ಬಿಟ್ಬಿಟ್ಟು ಅಲ್ಲಿ ಅದು 1 buy 1 get 1 free ಅಂತ ಹೋಗ್ತಾ ಇರ್ತಾರೆ. ಇವೆಲ್ಲ ಫ್ರೀ ದೇವರು ಯೇಸುವಿನಲ್ಲಿ ಕೊಟ್ಟಿದೆ. ಇದೆಲ್ಲ ಬಿಟ್ಟು ವಸ್ತುಗಳು ಬೈ 1 get 1 ಫ್ರೀ ಹೋಗ್ತಾರೆ. ಇಲ್ಲಿ ಫ್ರೀ ಇದ್ದಿದ್ದು ಅನುಭವಿಸು. ಇಲ್ಲೆಲ್ಲ ದೇವರು ಕೊಟ್ಟಿದ್ದದು ಫ್ರೀ ಆಗಿ ಅನುಭವಿಸು. Christ in you is a hope of glorious life. ಕ್ರಿಸ್ತನು ನಿನ್ನಲ್ಲಿ ಇರುವುದರಿಂದ ನಿನಗೆ ಮಹಿಮೆಯುಳ್ಳುವಂತ ಜೀವನ ಕೊಡಲ್ಪಟ್ಟಿದೆ. In these last days, ಈ ಕಡೆ ದಿವಸಗಳಲ್ಲಿ you have to live like Jesus in this earth. ಯೇಸುವಿನ ಹಾಗೆ ಭೂಮಿ ಮೇಲೆ ಜೀವಿಸಬಹುದು. Jesus Christ lived without any sickness. ಯೇಸುವು ಯಾವುದೇ ರೋಗವಿಲ್ಲದೆ ಭೂಮಿ ಮೇಲೆ He ಜೀವಿಸಿದ್ದಾರೆ. lived without any poverty. ಬಡವತನವಿಲ್ಲದೆ ಯೇಸುವು ಭೂಮಿ ಮೇಲೆ ಜೀವಿಸಿದ್ದಾರೆ. He lived without any pain. ನೋವಿಲ್ಲದೆ ಆತನು He ಜೀವಿಸಿದ್ದಾನೆ. lived without any tensions. ಟೆನ್ಷನ್ಸ್ ಇಲ್ಲದೆ ಆತನು ಭೂಮಿ ಮೇಲೆ He ಜೀವಿಸಿದ್ದಾನೆ. lived free life. ಆತನು ಸೌಖ್ಯವಾದ ಜೀವನ ಜೀವಿಸಿದನು. Hallelujah. ಹಲ್ಲೆಲೂಯಾ. ಕೂಲ್ ಕೇಕ್ ನೋಡಿಕೊಳ್ಳಿ ಎಲ್ಲ ತಿಂದು ಬಿಡ್ತಾರೆ. ಡೋಂಟ್ ಈಟ್ ಲೈಕ್ ದಟ್. ಕೂಲ್ ಕೇಕ್ ನೋಡಿದ್ರೆ ಎಲ್ಲ ತಿಂದು ಬಿಡ್ತಾರೆ. ಆ ರೀತಿಯಲ್ಲಿ ಬೇಡ. Paul said, I take my body under my subjection. ಅದಕ್ಕಾಗಿ ಪೌಲನು ಹೇಳಿದ್ದಾನೆ, ನಾನು ನನ್ನ ಶರೀರವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುತ್ತೇನೆ. Amen. We must live healthy. ಆರೋಗ್ಯಕರವಾಗಿ ನಾವು We ಜೀವಿಸಬೇಕು. must live in sound mind. ಒಳ್ಳೆ ಮನಸ್ಸಿನಿಂದ ಒಳ್ಳೆ ಮನಸ್ಸು, Don't live in ಶಿಕ್ಷಣ tension. ಮನಸ್ಸಿನಿಂದ ಜೀವಿಸಬೇಕು. ಟೆನ್ಷನ್ದಲ್ಲಿ ಜೀವಿಸಬಾರದು. Live a glorious life. ಮಹಿಮೆ ಉಳ್ಳುವಂತ ಜೀವನ ಜೀವಿಸಬೇಕು. That's what Jesus Christ gave his life. ಅದಕ್ಕಾಗಿ ಯೇಸು ತನ್ನ ಜೀವವನ್ನು ನಮ್ಗೆ ಕೊಟ್ಟಿದ್ದಾರೆ. Amen. Amen. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.